ಒಂದು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಒಂದು ಕೆಲವು ದಿವಸಗಳ ಹಿಂದೆ ನನ್ನ ಸಹೋದರಿ ಎಂತೆ ಅವಳು ಬೆನ್ನು ಬಿಡದೆ ನಾನು ಅಥವಾ ಅವರು ನನ್ನ ಬಿಡದೆ ನಮ್ಮ ರಾಧಾ ದೇಸಾಯಿಯವರು ಏನಾದರೂ ಮಾಡೋಣ ಅಂತ ಒಂದು ಉತ್ಸಾಹ ಅವು ಯಾವಾಗಲೂ ಒಂದು ನನಗೆ ಬಹಳ ಖುಷಿ ಕೊಡುವಂಥ ಸಂಗತಿ. ಧಾರವಾಡದಂಥ ದೊಡ್ಡ ಶಹರದಲ್ಲಿ ಏನಾದರೂ ಒಂದು ವಿಶೇಷ ಮಾಡಬೇಕು, ಅದಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡೋಣ, ಮೇದಲ್ಲಿ ಮಾಡೋಣ ಅಂತ ಹೇಳಿದರು. ಅದಕ್ಕೆ ಕೇಳಿದೆ, ಈ ಸಲ ಒಂದು ಯಕ್ಷಗಾನ ಮಾಡೋಣ ಅಂತ ಹೇಳಿದರು. ಆಯಿತು, ಸಂಗೀತ ಮತ್ತು ಯಕ್ಷಗಾನ ಮಾಡೋಣ ಅಂತ ನಮ್ಮ ಇದರಂತೆ ನಾನು ಹೇಳಿದೆ, ಈ ದೊಡ್ಡವರು ಯಕ್ಷಗಾನ ಬೇಕಾದಷ್ಟು ಜನ ಮಾಡಿಸ್ತಾರೆ, ಅವ್ರಿಗೆ ಬೇಕಾದಷ್ಟು ಅವಕಾಶ ಸಿಗುತ್ತೆ. ದೊಡ್ಡವರು ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ರೀತಿಯ ಅದರ ವಿಶೇಷ ಒಂದು ಪ್ರದರ್ಶನ ನೀಡಿ ಹೆಸರು ತಗೊಳ್ತಾರೆ, ಎಲ್ಲವೂ ಆಗುತ್ತೆ. ಆದರೆ ಬಾಲ ಕಲಾವಿದರು ಅವ್ರಿಗೆ ಸಿಗೋದು ತುಂಬ ಕಷ್ಟ. ನಾವು ಅದವರನ್ನು ಬೆಳೆಸಬೇಕು, ಹುರಿದುಂಬಿಸ್ಬೇಕು, ಪ್ರೋತ್ಸಾಹಿಸಬೇಕು. ಹೇಗಂತೀಯ ಅಂದೆ. ಭಾರಿ ಒಳ್ಳೆಯದಾಯಿತು ನಿಮ್ಮ ವಿಚಾರ, ಖಂಡಿತ ಮಾಡೋಣ ಅಂಥೇಳಿ ಇವತ್ತಿನ ಈ ಯಕ್ಷಗಾನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳಲಿದೆ. ಈ ಪುಟಾಣಿಗಳೆಲ್ಲ ಒಂದು ನಮ್ಮ ಹೊನ್ನಾವರ ತಾಲೂಕಿನ ಒಂದು ಪುಟ್ಟ ಊರಿನವರು. ಸಾಲ್ಕೋಡ್, ನೀಲ್ಕೋಡ್ ಅಂತ ಹೇಳುವಂಥ ಒಂದು ಪಂಚಗ್ರಾಮದ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಶಾಲೆ, ಮನೆ, ನೆಂಟರಿಷ್ಟರ ಒಟ್ಟಿಗೆ ಊಟ ಮಾಡ್ತಾ ಇರುವಂಥ ಬಾಲಕರನ್ನು ಎಳೆತಂದು ಅವರಿಗೆ ಯಕ್ಷಗಾನವನ್ನು ಅವರಿಗೆ ಕಲಿಸಿ ಅವರಿಂದ ಒಂದು ಪ್ರದರ್ಶನವನ್ನು ಏರ್ಪಡಿಸಿ ತುಂಬ ಒಂದು ಶ್ರಮ ವಹಿಸುತ್ತಿರುವಂತಹ ಖ್ಯಾತ ಯಕ್ಷಗಾನ ನಟ ಶ್ರೀ ಶಂಕರ್ ಹೆಗಡೆ ನೀಲ್ಕೋಡ್ ಅವರ ಅಭಿನೇತ್ರಿ ಆರ್ಟ್ ಟ್ರಸ್ಟ್ ಇದರ ನೇತೃತ್ವದಲ್ಲಿ ಶ್ರೀ ಗಣೇಶ್ ನಾಯ್ಕ ಮೊಗ್ವ ಇವರ ನಿರ್ದೇಶನದಲ್ಲಿ ಪುಟಾಣಿ ಮಕ್ಕಳಿಂದ ಜಾಂಬವತಿ ಕಲ್ಯಾಣ ಎಂಬ ಯಕ್ಷಗಾನ ಪ್ರದರ್ಶನ ಈಗ ನಡೀಲಿಕ್ಕಿದೆ. ನಿಮಗೆ ವಿಶೇಷ ಅನಿಸೋದು, ನಾನು ನನ್ನ ಆಮಂತ್ರಣದಲ್ಲಿ ಎಲ್ಲ ಮಕ್ಕಳ ಅವರ ಸ್ವಚಿತ್ರವನ್ನು ಕೊಟ್ಟಿದ್ದೀನಿ, ಪಾತ್ರಧಾರಿ ಚಿತ್ರ ಕೊಟ್ಟಿಲ್ಲ. ಈ ಮಕ್ಕಳೇ ಇವತ್ತು ನಿಮಗೆ ಸಿಂಹವಾಗಿ ಗರ್ಜಿಸ್ತಾರೆ, ರಾಮನಾಗಿ ಕೃಷ್ಣನಾಗಿ ವಿಜೃಂಭಿಸ್ತಾರೆ, ಜಾಂಬವತಿಯಾಗಿ ನಯನ ಮನೋಹರ ನೃತ್ಯ ಇರುತ್ತೆ, ಕೃಷ್ಣನಾಗಿ ಕುಣಿತಾರೆ. ಎಲ್ಲ ನೋಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಇದರಲ್ಲಿ ಮುಖ್ಯವಾಗಿ ಇವತ್ತಿನ ನಿರ್ದೇಶನ ಶ್ರೀ ಗಣೇಶ್ ನಾಯ್ಕ ಮೊಗ್ವ, ಹಿಮ್ಮೇಳದಲ್ಲಿ ಶ್ರೀ ಗಣೇಶಾಜಿ ಮಾವಿನಕೆರೆ ಇಡಗುಂಜಿ. ಇವರು ಮಾವಿನಕೆರೆ ಭಾಗವತರಂತ ಭಾಳ ದೊಡ್ಡ ಭಾಗವತರು. ಈಗ ಇವರ ಅಜ್ಜ ಮುತ್ತಜ್ಜ ಅದನ್ನ ಮುತ್ತಜ್ಜ ಅಲ್ಲ ಅಜ್ಜ 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 ಅವರ ಒಂದು ಪರಂಪರೆಯಲ್ಲಿ ಬಹಳ ದೊಡ್ಡ ಒಂದು ಹೆಸರು ಮಾಡಿದಂತಹ ಆ ಭಾಗವತರ ಮನೆತನದಲ್ಲಿ, ಆ ಭಾಗವತರು ಆ ಕಾಲದಲ್ಲಿ ಮುಡ್ಕಣಿ ನಾರಾಯಣ ಹೆಗಡೆಯವರನ್ನು, ಕೆರಮನೆ ಶಿವರಾಮ ಹೆಗಡೆಯವರನ್ನ ಎಲ್ಲವರನ್ನು ಕುಣಿಸಿದವರು, ದಣಿಸಿದವರು. ಭಾಳ ವರ್ಷ ಅವರ ಮೊಮ್ಮಗ ಇವತ್ತು ಇಲ್ಲಿ ಭಾಗವತಿಕೆಯನ್ನು ಮಾಡ್ತಾ ಇದ್ದಾನೆ. ಪಿ ಕೆ ಹೆಗಡೆ ಹರಿಕಿರಿ ಇವರು ಮದ್ದಳೆ ನುಡಿಸ್ತಾ ಇದ್ದಾರೆ. ಇವರು ಹಾಗೆ ವೃತ್ತಿಯಲ್ಲಿ ಕೃಷಿಕರು, ಪ್ರವೃತ್ತಿಯಲ್ಲಿ ಕಲಾ ಪೋಷಕರು ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಅವರ ಬರೀ ಮದ್ದಳೆ ಬಾರಿಸೋದು ಒಂದೇ ಅಲ್ಲ, ಆ ಬೇಕಾದ ನಮ್ಮಂಥ ಸಂಘಟಕರಿಗೆ ಅತ್ಯಂತ ಆಪ್ತವಾಗಿ ಪೂರಕವಾಗಿ ಸಹಾಯ ಮಾಡ್ತಾರೆ. ಅದು ಬಹಳ ದೊಡ್ಡ ವಿಶೇಷ. ಅದೇ ರೀತಿ ಉತ್ತಮವಾಗಿ ಅವರ ಮಗ ಇವತ್ತು ಮಯೂರ ಹೆಗಡೆ ಹರಿಕೇರಿ, ಅವನೇನು ಹೈಸ್ಕೂಲ್ ವಿದ್ಯಾರ್ಥಿ, ಅವನನ್ನು ಉತ್ತಮವಾಗಿ ಚಂಡೆ ಮತ್ತು ಮದ್ದಳೆ ತಯಾರು ಮಾಡಿದ್ದಾರೆ. ಹೀಗೆ ಇಡೀ ಆ ಕುಟುಂಬವನ್ನು ಒಂದು ತನ್ಮಯ ಭಾವದಿಂದ ಒಂದು ಕೆಲಸ ಮಾಡಬೇಕು. ಯಕ್ಷಗಾನ 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 ಅದಿಲ್ಲದೇ ಬೇರೆ ಎಲ್ಲ ಅವ್ರದ್ದು ಊರಲ್ಲೂ ತುಂಬ ಒಂದು ಸಹಕಾರ ಪ್ರವೃತ್ತಿಯಿಂದ ಎಲ್ಲರನ್ನು ಹುರಿದುಂಬಿಸುವ ಅವರ ಪ್ರವೃತ್ತಿ ಬಹಳ ವಿಶೇಷ. ಆ ತಂದೆ ಮಗನಿಗೂ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಮುಂದೆ ನಿಮಗೆ ನಾರದನ ಪಾತ್ರದಲ್ಲಿ ಕುಮಾರ್ ಹರ್ಷಿತ್ ಗೌಡ್ ಅವರು, ಜಾಂಬವತಿ ಪಾತ್ರದಲ್ಲಿ
ಕುಮಾರ್ ರಾಘವ್ ಮಡಿವಾಳ್ ಅವರು, ಬಲರಾಮನ ಪಾತ್ರದಲ್ಲಿ ಕುಮಾರ್ ಸಂದೀಪ್ ಭಟ್ ಅವರು, ಕೃಷ್ಣ 2 ಈ ಪಾತ್ರದಲ್ಲಿ ಶಶಾಂಕ್ ಮಡಿವಾಳ ಅವರು, ಪ್ರಸೇನ ಪಾತ್ರದಲ್ಲಿ ಕುಮಾರ್ ಅಶ್ವಿಕ್ ನಾಯ್ಕ್ ನೀಲ್ಕೋಡ್ ಅವರು, ಜಾಂಬವತಿ ಪಾತ್ರದಲ್ಲಿ ಕುಮಾರ್ ಸುಗಮ್ ಆಚಾರಿ ಅವರು, ಶಿವನ ಪಾತ್ರದಲ್ಲಿ ಕುಮಾರ್ ಸುಭಾಷ್ ಭಟ್ ಸಾಲ್ಕೋಡಿ ಇವರು, ಸತ್ರಾಜಿತನ ಪಾತ್ರದಲ್ಲಿ ಕುಮಾರಿ ಅಶ್ವಿನಿ ಮಡಿವಾಳ ಇವರು, ಕೃಷ್ಣನ ಪಾತ್ರ 1 ಇದರಲ್ಲಿ ಕುಮಾರ್ ದಿಗಂತ್ ನಾಯ್ಕ್ ನೀಲ್ಕೋಡ್ ಹಾಗೂ ದೂತನ ಪಾತ್ರದಲ್ಲಿ ಕುಮಾರ್ ಪ್ರಣವ್ ನಾಯ್ಕ್ ನೀಲ್ಕೋಡ್ ಇವರು ಭಾಗವಹಿಸಲಿಕ್ಕೆ ನಮ್ಮ ಒಂದು ವಿಶೇಷ ಲೋಕಕ್ಕೆ ಕರೆದೊಯ್ಯಲಿದ್ದಾರೆ. ನಾನು ಇವರು ಚಿಕ್ಕ ಮಕ್ಕಳಾದರೂ ಬಹುವಚನ ಕೊಟ್ಟಿದ್ದೀನಿ, ಯಾಕೆಂದರೆ ಅವರ ಈ ಒಂದು ಕಲಾ ಪ್ರಕಾರದಲ್ಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರು ಕಲೆಯ ಅವರ ಪ್ರದರ್ಶನಕ್ಕೆ ರಂಗವೇದಿಕೆಗೆ ಬಂದಾಗ ಅವರು ನಮಗೆಲ್ಲ ಮಾನ್ಯರೇ, ಎಷ್ಟೇ ಸಣ್ಣವರಾಗಿರಲಿ. ಹಾಗಾಗಿ ಆ ಒಂದು ವಿಶೇಷತೆಯನ್ನು ಆ ಮಕ್ಕಳಿನ ಮುಂದಿನ ಜೀವನದಲ್ಲಿ ಏನೋ ಮುಂದೆ ಯಾವಾಗಲೂ ದೊಡ್ಡ ವ್ಯಕ್ತಿಯಾಗಿ ಎಲ್ಲೋ ಹಳೆಯ ಇದನ್ನು ನೋಡಿಕೊಂಡು ಅವರಿಗೆ ನೆನಪಾದರೆ, ನಮಗೊಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ರು ಒಬ್ಬರು, ನಾವು ನಮ್ಮ ಜೀವನದಲ್ಲಿ ಏನಾರು ಇನ್ನೊಂದು ಮಾಡೋಣ ಅಂಥೇಳಿ ಇನ್ನೊಂದು ಆಟವನ್ನು ಇಲ್ಲೊಂದು ಎಲ್ಲಾದರೂ ಪ್ರದರ್ಶನ ಮಾಡಿದ್ರೆ ನಾನು ಧನ್ಯ. ಆ ಮಕ್ಕಳಿಗೆಲ್ಲ ಶುಭ ಆಗಲಿ, ಇಡೀ ಒಂದು ತಂಡಕ್ಕೆ ಶುಭ ಕೋರೋಣ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ಮಹಿಮೆಯನು ಪೊಗಳಲಳವಲ್ಲ, ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಪೊತ್ತಿರ್ತ ಮಹಾಶೇಷಗರಿದು ಹರನ ಸುಕುಮಾರ ಸಕಲಾದ ಮಗೆ ಸಾಕಾರ. ಧರೆಯೊಳು ವಿಶೇಷ ಮಧುರ ವಿಘ್ನೇಶ ದೇವ ಜಗದೇಶ ಮುದದಿಂದ ನಿನ್ನ ತೈತತು ತತುಂ ತೈತತು. ಕೈಯ ತದ
ಶಿರದಿ ತೊಡೆಯೊಳು ತಾಳ್ದ ಗೌರಿಯನು ಕಾರಣದಿ ಸಹ್ಯಾದ್ರಿ ಬೀಡನು ಸೇರಿತ ಅಲ್ಲಿದ್ದು ಸಲಹಿದ ಭೈರವೇಶ್ವರನಾಗಿ ಕೃಪೆಯಿಂದೇ ಜಗತ್ರಯವ ಉಡುಪತಿ ನಗುತ್ತಿರೆ ಕಡು ಮುಳಿದಾತಗೆ ಬಿಡದೆ ಜಾಪವನಿತ ಮೃಡಸುತ ಬಳಿರೆ ಕೊಡವಿಗುತ್ತಮವಾದ ಇಡ ಗುಂಜಪುರದಲ್ಲಿ ದೃಢವಾಗಿ ನೆಲೆಸಿಯ ಒಡೆಯ ವಿಘ್ನೇಶಗೆ ಜಯ 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 ತೋ ತೈ ದೈ ತದ್ದಿನಾದೇಂ ತಾತೈ ತದ್ದಿನಾದೇಂ ತೈ ದೈ ತದ್ದಿನ ತೈ ದೈ ತಾದಿನ ತೈ ದೈ ತದ್ದಿನ ತೈ ದೈ ತಾದಿನ ಭೀಂ ತೈ ತಾದಿನ ತಾಂ ತೈ ತಾದಿನ ಭೀಂ ತೈ ತಾದಿನ ತೈ ತಾದಿನ ತೈ ತಾದಿನ ತೈ ತಾದಿನ ಪ್ರಸಿದ್ಧಿಯನ್ನು ಪಡೆದಿದ್ದೇನೆ. ಪ್ರತಿನಿತ್ಯ ಓಲಗವನಿದ್ದ ಸಂದರ್ಭ
ಮಹಾರಾಜನಿಗೆ ಜಯವಾಗಲಿ, ಶುಭವಾಗಲಿ ಎಂಬ ಕುಲ ಪುರೋಹಿತರ ಜಯಘೋಷದಿಂದ ಮನಸ್ಸಿಗೆ ಸಂತೋಷ ಉಂಟಾಗುತ್ತದೆ. ನಾನು ಕೂಡ ಅಷ್ಟೇ, ಕೇವಲ ವಿಭವದಿಂದ ರಾಜ್ಯವನ್ನ ಅಳದೆ ಜನಾನುರಾಗಿಯಾಗಿ ಪ್ರಜಾಚಿಂತಕನಾಗಿ ರಾಜ್ಯಭಾರ ಮಾಡಿದ್ದೇನೆ ಎಂಬ ಧನ್ಯತಾ ಭಾವ ನನ್ನಲ್ಲಿ ಉಂಟು. ಆದರೇನು ಮಾಡೋಣ, ಹಿಂದೊಮ್ಮೆ ನಂದನವನದಂತಿರುವ ಈ ಬೃಂದಾವನಕ್ಕೆ ಬರಗಾಲದಿಂದ ಕಂಗಾಲಾಗುವ ಪರಿಸ್ಥಿತಿ ಉಂಟಾಯಿತು. ಆಗ ಪ್ರಜಾಚಿಂತಕನಾದ ನಾನು ಜಗಶ್ಚಕ್ಷುವಾದ ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿದೆ. ಪ್ರತ್ಯಕ್ಷಗೊಂಡಂತಹ ದೇವನು ವರರೂಪವಾಗಿ ದಿವ್ಯವಾದ ಮಣಿಯೊಂದಿತ್ತನು. ಅದೇ ಶಮಂತಕ ಮಣಿ. ಇದರ ಪ್ರಭಾವ ದಿನವೊಂದಕ್ಕೆ 8 ಮಣ ಬಂಗಾರವನ್ನು ನೀಡುತ್ತದೆ. ಇದರಿಂದ ಮುಂದೆಂದೂ ನಮ್ಮ ರಾಜ್ಯಕ್ಕೆ ಕ್ಷಾಮ ಬರಲು ಸಾಧ್ಯವೇ ಇಲ್ಲ. ಶುಭ ಮುಹೂರ್ತಕ್ಕೆ ಒಲಗವನ್ನಿಟ್ಟಿದ್ದೇನೆ, ವಿಶೇಷವಿದ್ದಲ್ಲಿ ಬರಲು. ಭರದಿ ನಡೆದೆಂದರಗುತ್ತ ಕ್ಷಣಗರವ ಜೋಡಿಸುತ್ತ ದೈನ್ಯದೊಳು ಒಳ್ಳೆಯದಾಗಲಿ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ನಾವು ವನದ ರಕ್ಷಣೆಯಲ್ಲಿದ್ದವರು. ವನದಲ್ಲಿ ಬಹಳ ಕಿರುಕುಳ ಸ್ವಾಮಿ. ಪ್ರಾಣಿಗಳೆಲ್ಲ ಬಂದು ನಮ್ಮ ಬೆಳೆಗಳನ್ನೆಲ್ಲ ಹಾಳು ಮಾಡುತ್ತಿವೆ. ಓ, ಪ್ರಾಣಿಯೋ? ಹಕ್ಕಿ ಪಕ್ಷಿಗಳೆಲ್ಲ ಲೆಕ್ಕ ಸಂಖ್ಯೆ ಇಲ್ಲದಂಗೆ. ಹಕ್ಕಿ 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 ಪಕ್ಷಿಗಳೆಲ್ಲ ಲೆಕ್ಕ ಸಂಖ್ಯೆ ಇಲ್ಲದಂಗೆ, ಲೆಕ್ಕ ಸಂಖ್ಯೆ ಇಲ್ಲದಂಗೆ. ಕೊಕ್ಕಿನಿಂದ ಕೊಕ್ಕಿ ತಿಂತವೆ ಹಣ್ಣುಗಳನ್ನೆಲ್ಲ, ಕೊಕ್ಕಿನಿಂದ ಕೊಕ್ಕಿ ತಿಂತವೆ ಹಣ್ಣುಗಳನ್ನೆಲ್ಲ, ಕೊಕ್ಕಿನಿಂದ ಕೊಕ್ಕಿ ತಿಂತವೆ. ಮರಗಳ ಮೇಲೆ ಹಕ್ಕಿ ಪಕ್ಷಿಗಳು ಹಣ್ಣುಗಳನ್ನೆಲ್ಲ ತಿನ್ನುತ್ತಿವೆ. ಈ ಪ್ರಾಣಿ ಪಕ್ಷಿಗಳಿಂದ ರಕ್ಷಣೆ ಬೇಕು ಒಡೆಯ, ರಕ್ಷಣೆ ಬೇಕು. ಚರರ ನುಡಿಯನ್ನು ಕೇಳುತ್ತ, ಚರರ ನುಡಿಯನ್ನು ಕೇಳುತ್ತ ಒನಗೀಗ ತೆರಳಿ ಬೇಟೆಯ ನಾಡುತ್ತ ದುರುಳ ಮೃಗ ಪಕ್ಷಿಗಳನ್ನು ಸಂಹರಿಸಿ ಹರುಷ ಪಡಿಸುತ್ತವೆಂದನು. ವರಪಾಲಕರೇ, ಯಾರು ಭಯಪಡಬೇಕಾಗಿಲ್ಲ. ನಮ್ಮ ವನಕ್ಕೆ ತೊಂದರೆ ಕೊಡುತ್ತಿರುವ ಮೃಗ ಪಕ್ಷಿಗಳನ್ನು ಕೊಂದು ನಿಮಗೆ ನೆಮ್ಮದಿಯನ್ನು ತಂದು ಕೊಡುತ್ತೇನೆ. ಕಿರಾತರ ಬಳಿ ಬೇಟೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಸಿದ್ಧಪಡಿಸಲು ಹೋಗಿ ನೀವೆಲ್ಲ ನಮ್ಮ ಜೊತೆ ಬನ್ನಿ. ಹೋಗೋಣ. ಆ ಸಮಯದಲ್ಲಿ ಪ್ರಸೇನನೈತಂದ ತೈ 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 ತೈ. ಅಣ್ಣ, ಪಾದಾರವಿಂದಗಳಿಗೆ ನಮೋ ನಮಃ. ಒಳ್ಳೆಯದಾಗಲಿ. ನಿಮ್ಮನ್ನು ಕಂಡಾಗ ಇಲ್ಲಿಗ ಹೊರಟಂತಿದೆ. ನಿಮ್ಮಲ್ಲಿ ಒಂದು ಮಾತು ಅಣ್ಣ. ಗಮನವಿದೆಲ್ಲಿ ಗಣ್ಣಯ್ಯ ರಾಮಯ್ಯ ನಿನ್ನ ನಿನ್ನ ತಯತ ತಾಂದ ತೈ ತಯತ ತಾಂದ ತೈ. ಗಮನ ಇದೆಲ್ಲಿ ಗಣ್ಣಯ್ಯ, ಗಮನ 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 ಇದೆಲ್ಲಿ ಗಣ್ಣಯ್ಯ. ನೀನು ಕ್ರಮದಿಂದ ಹೊರಡುವುದೇ
ನಾವು ಏನಿವುದಿಲ್ಲಿ ಮಮತೆಯೊಡ್ಬೇ ನಿನ್ನ ತಮ್ಮ ಇಲ್ಲಿಯೇ ನಾನು ಗಮನ ಇದೆಲ್ಲಿ ಗಣ್ಣಯ್ಯ ನೀನು ಕ್ರಮದಿಂದ ಬಾರಡುವುದೇ ಕೈಯ ಅಣ್ಣ ಬಹಳ ಆಶ್ಚರ್ಯ. ಒಂದು ಕಡೆ ವನಪಾಲಕರು, ಇನ್ನೊಂದು ಕಡೆ ಕಿರಾತ ಬಳಗ, ಆಯುಧಾಧಾರಿಯಾಗಿ ತಾವೆಲ್ಲ ಹೊರಟಿದ್ದೀರಿ. ಎಲ್ಲಿಗೆ? ನಿಮ್ಮ ಈ ಪ್ರೀತಿಯ ತಮ್ಮನಲ್ಲಿ ಹೇಳಬಾರದೆ? ತಮ್ಮ, ನಮ್ಮ ವನದಲ್ಲಿ ಮೃಗ ಪಕ್ಷಿಗಳ ಕಾಟವಂತೆ. ಅದಕ್ಕಾಗಿ ಮೃಗಬೇಟೆಗಾಗಿ ಕಿರಾತರನ್ನು ಸೇರಿಕೊಂಡು ವನಕ್ಕೆ ತೆರಳಿದ್ದೇನೆ. ನೀನಿನ್ನೂ ಚಿಕ್ಕವನು, ಹಾಗಾಗಿ ನೀನು ಅರಮನೆಯಲ್ಲಿಯೇ ಇರು. ಬಿಡು ಬೇಡು ನುಡಿಯನು ಚಿನ್ನ ಚಿನ್ನ ಬಿಡು ಬಿಡು ನುಡಿಯನು ಎನ್ನಗ್ರಜ ನೀ ಗಡುವಿಗಗಳ ಮನೆಯ ಅಗ್ರಜ ಗಡುವಿಗಗಳ ಮನೆಯ ಪಡಿಸುವ ನಿಮಿಷದಿ ನಿನ್ನಯ ಒಡ ಹುಟ್ಟಿದನು ಅಣ್ಣ, ನನ್ನ ವಿಕ್ರಮದ ಬಗ್ಗೆ ನಿಮಗೆ ಅನುಮಾನವೇ? ಬಿಡಿ ಚಿಂತೆಯನ್ನು. ಪ್ರಾಣಿಗಳು ಎಷ್ಟೇ ಕ್ರೂರಿಯಾಗಿರಲಿ, ಅರೆ ನಿಮಿಷದಲ್ಲಿ ಅದನ್ನು ಕೊಂದು ಬರುತ್ತೇನೆ. ಕೊಡಿ ಅಪ್ಪಣೆ. ತಮ್ಮ, ನಿನ್ನ ವೀರೋಚಿತವಾದ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷ ಉಂಟಾಯಿತು. ನಿನ್ನ ಮಾತನ್ನು ಕೇಳುತ್ತಿದ್ದರೆ ನೀನು ಪರಾಕ್ರಮಿ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ವನಕ್ಕೆ ತೆರಳಿ ನಮ್ಮ ವನಕ್ಕೆ ಕಿರುಕುಳ ಕೊಡುತ್ತಿರುವ ಮೃಗ ಪಕ್ಷಿಗಳನ್ನು ಕೊಂದು ನಮ್ಮ ನಾಡಿಗೆ ನೆಮ್ಮದಿಯನ್ನು ತಂದುಕೊಡು. ನಿನ್ನ ಸಹಾಯಕ್ಕಾಗಿ ಕಿರಾತ ಸಮೂಹವನ್ನೇ ಕಳಿಸಿಕೊಡುತ್ತೇನೆ. ಇದರ ಜೊತೆಯಲ್ಲಿ ಕಾಡಿನ ಕತ್ತಲೆಯ ಹಾದಿಯಲ್ಲಿ ಸಾಗುವುದಕ್ಕೆ ಸಹಕಾರಿಯಾಗಲೆಂದು ಸೂರ್ಯದೇವನಿಂದ ಪಡೆದ ಶಮಂತಕ ಮಣಿಯನ್ನು ನಿನ್ನ ಕೊರಳಿನಲ್ಲಿ ಧರಿಸಿದ್ದೇನೆ. ಮಣಿ ಜಾಗ್ರತೆ, ಒಳ್ಳೆಯದಾಗಲಿ. ಹೋಗಿ ಬನ್ನಿ. ಹರುಷದಿಂದ ಬೇಟೆ ತೈ ಹರುಷದಿಂದ ಬೇಟೆಯಾಡುತ್ತ ನಡೆದನ ಬ್ರಸೇನರಾಯ ಹರುಷದಿಂದ ಬೇಟೆಯಾಡುತ್ತ ಅದಿನ್ ತಾಮ್ ತಾಮ್ ದಿತ್ತುಂ ತಕ್ಕಿಟದ ಕದಿನ ತಕ್ಕಿಟದ ಕದಿನ ತಕ್ಕಿಟದ ಕದಿನ ತಕ್ಕಿಟದ ಕದಿನ ತಕ್ಕಿಟದ ಕದಿನ ತಕ್ಕಿಟದ ಕದಿನ
ಮುಂದಕ್ಕೆ ಬಾರೆಂದು ಬರೆನು ಜರಗಳನ್ನಾಗ ಬಿಟ್ಟು ಇಲ್ಲವಾದರೆ ಹಿಡಿದಿರುವ ಕೂರಂಬುಗಳಿಂದ ನಿನ್ನ ಎದೆ ಬಗೆದೆನು. ಎಚ್ಚರ, ಇದು ಪರೀಕ್ಷಾರ್ಥವಾಗಿ ಒಂಬೊಂದನ್ನು ಎಸೆದಿದ್ದೇನೆ, ಸೇರಿಸಿಕೋ. ಎರಡು ಕೈಯೋಳು ದಿಗ್ಗೆ ಚಿನ್ನ ಶರವ ಖಂಡಿಸುವಾಗ ಕೇಸರಿ ಎರಡು ಕೈಯಲ್ಲೂ ದಿಕ್ಕಿ ಚೂರ್ಣವಾಗೈದು ಶರವು ಖಂಡಿಸುವಾಗ ನನ್ನ ಗುಹೆಯ ಬಾಗಿಲಿಗೆ ಬಂದು ನನ್ನ ನಿದ್ರಾ ಭಂಗ ಮಾಡಿದ ಮಾನವಾದಮ, ನಿನ್ನ ಆಯುಧಗಳನ್ನು ನನ್ನ ಹಲ್ಲುಗಳಿಂದ ಪುಡಿಗಟ್ಟಿ ನನ್ನೀ ಕರನಕಗಳಿಂದ ನಿನ್ನ ಬಯಸುತ್ತಿದ್ದಾರೆ. ಬಾ ಮುಂದೆ, ಬಾ ಮುಂದೆ. ನರಪತಿಯ ಶೋಣಿದವ ಬಾನಿಸಿ ಕೊರಳೊಳಗೆ ರಂಜಿಸುವ ಮಣಿಯನ್ನು ಕೊಂಡು ವೇಗದಲ್ಲಿ ಇರುವಂತಹ ಸ್ಥಳ ಬಲರಾಮ ಪ್ರಭು ಎನ್ನುವುದಾಗಿ ಒಲಗ ಕೊಟ್ಟಂತಹ ಕಾರಣ ಹರಿದು ಹಂಚೆ ಹೋಗಿದ್ದ ಯಾದವರನ್ನೆಲ್ಲ ಒಂದುಗೂಡಿಸಿ ಈ ಸಮುದ್ರ ಮಧ್ಯದಲ್ಲಿ ದ್ವಾರಾವತಿಯನ್ನು ಕಟ್ಟಿದ್ದೇನೆ. ಕಟ್ಟುವುದು ದೊಡ್ಡದಲ್ಲ, ಉಳಿಸಿಕೊಳ್ಳುವುದೇ ಮಹತ್ವವಾದದ್ದು. ಹಾಗಾಗಿ ಓಟೋವನ್ನಿಟ್ಟಿದ್ದೇನೆ. ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ ದುರಿತ ನಿವಾರಣ ಭವ ಭಯಾರಣ ಜಯ ನಮೋ ನಾರಾಯಣ
ತಿಳಿಸಬೇಕು ಸ್ವಾಮಿ. ಶುಭವಾಗಲಿ, ಲೋ- ಎದ್ದೇಳು. ಲೋಕ ಸಂಚಾರಿಗಳು ತಾವು ನಿಂತಲ್ಲಿ ನಿಲ್ಲುವವರಲ್ಲ. ಸದಾ ಲೋಕ ಕಲ್ಯಾಣಕ್ಕೆಂದೇ ದುಡಿಯುತ್ತಿರುವ ತಾವು ಇಲ್ಲಿಗೇಕೆ ಬಂದಿರಿ, ಇಲ್ಲಿಂದ ಎಲ್ಲಿ ತೆರಳುವಿರಿ ಎಂಬುದನ್ನು ಪ್ರಶ್ನಿಸಿದರೆ ಅಪರಾಧ ಅಲ್ಲ ಎಂದು ಭಾವಿಸುತ್ತೇನೆ ಸ್ವಾಮಿ. ಹೇಳಿ ಸ್ವಾಮಿ, ನನ್ನಲ್ಲಿಗೆ ಬಂದ ಉದ್ದೇಶವೇನು? ಉರುತರ ತಪವ ಆಚರಿಸಿ ಸತ್ರಾಜಿತ ಉರುತರ ತಪವ ಆಚರಿಸಿ ಸತ್ರಾಜಿತ ತರಣಿಯೋಳ್ ಪಡೆದಿರುವ ವರ್ಷಮಂತಕತನಗೀಯನೆ ಲೋಭದಿ ಕರುಣಿ ಸದಿರಲದನು ಬೃಂದಾವನದ ಅಧಿಕಾರಿ ಸತ್ರಾರ್ಜಿತ ಹಾ ಆತ ಕೊಂಡ ತಪವನ್ನು ಆಚರಿಸಿ ಸೂರ್ಯನಿಂದ ಶಮಂತಕ ರತ್ನವನ್ನು ಪಡೆದಿರುವ ವಿಚಾರ ನಿನಗೆ ತಿಳಿದಿದ್ದಾನೆ. ಹೌದು ಸ್ವಾಮಿ, ನನಗೆ ತಿಳಿದಿದೆ. ಹೌದು ದಿನವೊಂದಕ್ಕೆ 8 ಮಣ ಬಂಗಾರವನ್ನು ನೀಡುವ ಮಣಿಯದು. ಹೌದು ಸ್ವಾಮಿ, ದಿನಕ್ಕೆ 8 ಮಾಣ ಬಂಗಾರ ನೀಡುವ ಮಣಿಯದು ಸ್ವಾಮಿ. ಆ ಮಣಿಯನ್ನು ನಿನ್ನ ತಮ್ಮ ಕೃಷ್ಣ ಅವನಲ್ಲಿಗೆ ಹೋಗಿ ಕೇಳಿದನಂತೆ. ಕೊಟ್ಟನೋ ಆತ? ತಾನು ಪಡೆದ ರತ್ನವನ್ನು ಕೊಡಲಾರೆ ಎಂದರಂತೆ. ಮುಂದೆ ಏನಾಯಿತು? ರಾಜ್ಯದ ತಮ್ಮ ಪ್ರಜನ ಆ ಮಣಿಯನ್ನು ಧರಿಸಿ ಮೃಗಬೇಟೆಗೆ ಹೋದನಂತೆ. ಅದೇ ಸಮಯವನ್ನು ಕಾದು ನಿನ್ನ ತಮ್ಮವನನ್ನು ಕೊಂದು ಆ ಮಣಿಯನ್ನು ಅಪಹರಿಸಿದನು. ಏನು, ನನ್ನ ತಮ್ಮ ಕೊಲೆಗಡುಕನಾದ್ರೆ? ಅಯ್ಯೋ, ನಾನು ಹೇಳುವುದಲ್ಲ, ಸತ್ರಾಜಿತ ಹಾಗೆ ಪ್ರಚಾರ ಮಾಡುತ್ತಿದ್ದಾನೆ. ರಾಮನ ತಮ್ಮ ಹೀಗೆ ಮಾಡಿದನಲ್ಲ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ. ಆದಷ್ಟು ಬೇಗನೆ ಇದರಿಂದ ಮುಕ್ತನಾಗು, ನಾನಿನ್ನು ಬರುತ್ತೇನೆ. ಸ್ವಾಮಿ ನಾರದರೇ, ಸ್ವಲ್ಪ ನಿಲ್ಲಿ. ಕೃಷ್ಣ ಬರುವ ಸಮಯವಾಗಿದೆ. ನಿಮ್ಮೆದುರೇ ಅವನನ್ನು ವಿಚಾರಿಸಿಕೊಳ್ಳುತ್ತೇನೆ. ಕೃಷ್ಣ ಛೇ, ಅಣ್ಣ ತಮ್ಮಂದಿರ ವಿಚಾರಿಸಿ ಹೊರಗಿನವರು ಇದ್ದರೆ ಸರಿಯಾಗದು. ನಾನು ಹೋಗ್ತೇನೆ. ಕೃಷ್ಣ ಕೊಲೆಗಡುಕನಾದರೆ? ಅಪ್ಪ, ಅವನ ಸೊಕ್ಕೆ ಹೊರಲಿ. ಆತನನ್ನು ವಿಚಾರಿಸಿಕೊಳ್ಳುತ್ತೇನೆ. ಇರಲನಕ ಗೋವಿಂದನೋ ಇರಲನಕ ಗೋವಿಂದನೋ ಸಂತಸದಿ ಬರೆ ಕಂಡು ಬಲರಾಮನು ಪರಿಗಿಸದ ಗಿಡಿಸುವುದ ಕೊಳ್ಳಿರಲು ಸರಸಿ ಜಾಂಬಗನಮಿಸುದ ಅಣ್ಣ, ನಿಮ್ಮ ತಮ್ಮ ಕೃಷ್ಣ ವಂದಿಸುತ್ತಾ ಇದ್ದೇನೆ. ಹೊರದಿರು ಎನ್ನೆದಿರಿಯಲ್ಲ ಎಲೆ ಹೊರದಿರು ಎನ್ನೆದಿರಿಯಲ ಎಲೆ ಕೃಷ್ಣನೇ ಪರಿಗಿಸೆ ಮೋರಯನು ಕೃಷ್ಣನೇ ಪರಿಗಿಸೆ ಮೋರಯನು ದುರುಳತ್ವವ ಕೈಗೊಂಡೆಲ ಮಾನವ ತೊರೆದೆಯೋ ನಿಶ್ಚಯವು ಹೊರದಿರು ಜಲ ಕೃಷ್ಣ, ನಿನ್ನ ಮುಖ ನನಗೆ ತೋರಿಸಬೇಡ. ತೋರು, ನೀನು ಯಾಕೆ ನಮ್ಮ ವಂಶದಲ್ಲಿ ಹುಟ್ಟಿದೆ ಹೇಳು. ನಾನು ಗಳಿಸಿದ್ದ ಕೀರ್ತಿಯನ್ನೆಲ್ಲ ಅಳಿಸಿ ಹೋಗುವಂತೆ ಮಾಡಿದ್ದೀಯ. ನೀನು ನಿನ್ನ ಮುಖ ನನಗೆ ತೋರಿಸಬೇಡ. ಪಾಪಿ, ತೋರು. ಅಯ್ಯ, ಇದೇನು ವಿಚಿತ್ರ! ಕೈ ಮುಗಿಯಬೇಕೆಂದು ದೇವಸ್ಥಾನಕ್ಕೆ ಬಂದರೆ ದೇವಸ್ಥಾನವೇ ಮೈಮೇಲೆ ಬೀಳುವ ಹಾಗುಂಟಲ್ಲ. ನಮ್ಮಣ್ಣ ಯಾಕೋ ಬಹಳ ಸಿಟ್ಟಿನಿಂದ ಇದ್ದಾನೆ. ಯಾಕಿರಬಹುದು? ಓಹೋ, ಬಹುಶಃ ನಾನು ತಡವಾಗಿ ಬಂದದ್ದೇ ಕಾರಣವಾಗಿರಬಹುದೇ? ಅಣ್ಣನಲ್ಲೇ ಕೇಳುತ್ತೇನೆ. ಅರುಹ ಬೇಹುದೋ ಗಿಡದ ತಿನ್ನಕ ಅರುಹ ಬೇಹುದೋ ದಯೆಯಲಿ ಆರುಹೋ ಆರುಹ ಆರುಹ ಬೇಹುದೋ ದಯೆಯಲಿ ಖಾತಿಯ
ದೊರೆಯಲಿ ಚರಣ ಸೇವಕನೆನ್ನುತ್ತ ಚರಣ ಸೇವಕನೆನ್ನುತ್ತ ಕೈ ಮುಗಿಯುತ್ತಿರುವ ಶ್ರೀ ಜನ ಕಾಣುತ್ತ ಕೈ ಮುಗಿಯುತ್ತಿರುವ ಶ್ರೀ ಜನ ಕಾಣುತ್ತ ನಿನ್ನ ಈ ಸಿಟ್ಟಿಗೆ ಕಾರಣವೇನು ಅಣ್ಣ? ನಾನೇನು ಅಪರಾಧ ಮಾಡಿದ್ದೇನೆ? ಎಷ್ಟೆಂದರೂ ನಿನ್ನ ತಮ್ಮ ಚರಣ ಸೇವಕನಲ್ಲವೇ? ಕೃಷ್ಣ ಏಕೆ ಸತ್ರೋಜಿತನ್ ಅನುಜನೋ ಏಕೆ ಸತ್ರೋಜಿತನ್ ಅನುಜನ ಮಡುಹಿದೆ ಏಕೆ ಶಮಂತಕವು ನಿನಗೆ ಏಕೆ ಶಮಂತಕವು ಕುರುಳತ್ವವ ಕೈಗೊಂಡೆಲ ಮಾನವ ದೊರೆದೆಯೋ ನಿಶ್ಚಯವು ನಮ್ಮ ಬೃಂದಾವನದ ಅಧಿಕಾರಿ ಯಾರು? ಸತ್ರಾರ್ಜಿತ. ಮುಚ್ಚುಬಾಯ್ತಮ್ಮ, ನನಗೆ ತಿಳಿದಿದೆ ಅದು. ಅವನ ತಮ್ಮ ಯಾರು? ಪ್ರಸೇನ. ಮುಚ್ಚುಬಾಯ್ ಕೃಷ್ಣ, ನಿನಗೆ ತಿಳಿದಿದೆ ಅದು. ಆದರೂ ನಾನು ಕೇಳುತ್ತಿದ್ದೇನೆ. ಅವನ ತಮ್ಮ ಆ ಮಣಿಯನ್ನು ಧರಿಸಿ ಮೃಗಬೇಟೆಗಾಗಿ ಕಾಡಿಗೆ ಹೋದಾಗ ಅವನನ್ನು ಕೊಂದು ಆ ಮಣಿಯನ್ನು ಅಪಹರಿಸಿದ ಕಳ್ಳ ನೀನು. ಅಣ್ಣ ಮುಚ್ಚುಬಾಯ್ ಕೃಷ್ಣ, ಒಂದು ಮಣಿಗಾಗಿ ಜೀವವನ್ನೇ ತೆಗೆಯುವ ಏ ಕಾರ್ಯಕ್ಕೆ ಮುಂದಾಗಿಯಾ? ಈ ದ್ವಾರಕೆಯನ್ನು ನೀನೇ ನೋಡಿಕೊ, ನಾನು ಭೂಸಂಚಾರಕ್ಕೆಂದು ತೆರಳಿ ಬರುತ್ತೇನೆ. ಅಗ್ರಜ ನಿಲ್ಲು, ನಾನಾಡುವ ಮಾತುಗಳನ್ನ ಲಾಲಿಸು. ಅರಿಯೇ ಪ್ರಸೇನ ಪೋದುದನು ಅರಿಯೇ ಪ್ರಸೇನ ಪೋದುದನು ಅರಿಯೇ ಪ್ರಸೇನ ಪೋದುದನು ಅರಿಯೇ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು ಬರಿದೇತ ಕಪವಾದ ಬೇಳ್ವೆ ಎನ್ನೊಳು ದೋಷ ಬರಿದೇತ ಕಪವಾದ ಬೇಳ್ವೆ ಎನ್ನೊಳು ದೋಷ ಇರದು ಕೋಪವಿದೇತ ಕಗ್ರಜ ಸರಿಯ ನೀನೇ ಪರಿಯ ಗೈವುದು ಇರದು ಕೋಪವಿದೇತ ಕಗ್ರಜ ಸರಿಯ ನೀನೆ ಪರಿಯ ಗೈವುದು ಅರಿಯೇ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು ಅಣ್ಣ, ಅರಿಯ ಪ್ರಸೇನ ಹೋದುದನು
ಕಾಡಿಗೆ ಹೋದ ವಿಚಾರವನ್ನೇ ನಾನು ಅರಿಯನು. ಇನ್ನು ಅವನನ್ನು ಕೊಲ್ಲುವುದಕ್ಕೆ ಅವನೇನಾದರೂ ನಮ್ಮ ಅರಿಯೇ ನಮ್ಮವನೇ ಅಲ್ಲವೇ? ಒಂದು ಮಣಿಗಾಗಿ ಕೊಲ್ಲುವಷ್ಟು ಕಟುಕನೇ ನಾನು? ಯಾಕಣ್ಣ ಸುಮ್ಮನೆ ನನ್ನ ಮೇಲೆ ಅಪವಾದ ಹಾಕ್ತಾ ಇದ್ದೆ? ಮುಚ್ಚು ಬಾಯಿ ಕೃಷ್ಣ, ನೀನೆಂತವನೆಂದು ಅರಿಯೋದು ನನಗೆ. ಚೋರ ಚೋರತ್ವಗಳು ಚೋರ ಚೋರತ್ವಗಳು ನಿನ್ನೊಳು ಮಾರಿಹುದು ಕಪಟಗಳರಿವೆನು, ಮಾರಿಹುದು ಕಪಟಗಳರಿವೆನು. ಯಾರೊಳಿ ಮರಿ ನುಡಿವೆ ಮನೆಯ ಬಹಾರದೈದೆ. ಕೃಷ್ಣ, ಚಾರ ಚೋರತ್ವಗಳು ನಿನ್ನಲ್ಲಿ ಮನೆ ಮಾಡಿಕೊಂಡಿವೆ. ನಿನ್ನ ಬಾಲ್ಯದ ರೀತಿಯನ್ನು ವಿವರಿಸಿದರೆ ನನಗೆ ಅಸಹ್ಯವಾಗುತ್ತದೆ. ಬೆಣ್ಣೆ ಕತ್ತೆ, ಸೀರೆ ಕತ್ತೆ, ಆಮೇಲೆ ಆಮೇಲೆ ಸೀರೆ ಉಟ್ಟವರನ್ನೇ ಕತ್ತೆ. ಈಗ ಈ ಆಮಣಿಯನ್ನು ಕದ್ದಿರುವುದಕ್ಕೆ ಬೇರೆ ಸಾಕ್ಷಿಯೇ ಬೇಡ. ಒಳ್ಳೆ ಮಾತಿನಲ್ಲಿ ಆಮಣಿಯನ್ನು ಹಿಂದಿರುಗಿಸು ಕೃಷ್ಣ. ಅಣ್ಣ, ನಾನು ಏನೇ ಹೇಳಿದರೂ ನೀನು ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಇಗೋ ಸೂರ್ಯ ಚಂದ್ರರ ಆಣೆಯಾಗಿಯೂ ಹೇಳುತ್ತಾ ಇದ್ದೇನೆ, ಆ ಮಣಿಯನ್ನು ನಾನು ಅಪಹರಿಸಲಿಲ್ಲ ಅಣ್ಣ. ಇಲ್ಲ ಕೃಷ್ಣ, ಸೂರ್ಯ ರಾತ್ರಿಯಲ್ಲಿ ಇರುವುದಿಲ್ಲ, ಚಂದ್ರ ಹಗಲಿನಲ್ಲಿ ಇರುವುದಿಲ್ಲ. ಇವರಿಬ್ಬರೂ ಇಲ್ಲದ ಅಮಾವಾಸ್ಯೆ ಮುಸ್ಸಂಜೆಯಲ್ಲಿ ನೀವು ಯಾಕೆ ಆಮಣಿಯನ್ನು ಕದ್ದಿರಬಾರದು? ಹಾಗಾದರೆ ಆ ಆಣೆ ಬೇಡ. ಇಗೋ ಭೂಮಿ ತಾಯಿ ಆಣೆಯಾಗಿಯೂ ಹೇಳುತ್ತಾ ಇದ್ದೇನೆ, ಆ ಮಣಿಯನ್ನು ನಾನು ಅಪಹರಿಸಲಿಲ್ಲ ಅಣ್ಣ. ನೋಡು ಕೃಷ್ಣ, ಈ ಭೂಮಿಯ ಮೇಲೆ ನನ್ನಂತಹ ಪುಣ್ಯಾತ್ಮರು ಇದ್ದಾರೆ, ನಿನ್ನಂತಹ ಪಾಪಿಗಳು ಇದ್ದಾರೆ. ಇಬ್ಬರನ್ನು ಸಮಾನ ರೀತಿಯಲ್ಲಿ ಕಾಣುವ ಈ ಭೂಮಿ ತಾಯಿಯ ಮೇಲೆ ಆಣೆ ಮಾಡಿದರೆ ನಾನು ನಂಬಲಾರೆ ಕೃಷ್ಣ. ಹಾಗಾದರೆ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ, ಕೇಳು. ಜನನಿ ಜನಗರಾಣೆ ಕೇಳು, ತಾಕಿಟ ತಗದರಿಗಿಟ ಜನನಿ ಜನಗರಾಣೆ ಕೇಳು, ಜನನಿ ಜನಗರಾಣೆ ಕೇಳು. ಆಮಣಿಯು ಪ್ರಸೇನನ್ ವಾರ್ತೆಗಳು, ಆಮಣಿಯು ಪ್ರಸೇನನ್ ವಾರ್ತೆಗಳು. ಜನನಿ ಜನಗರಾಣೆ ಕೇಳು, ಆಮಣಿಯು ಬ್ರಸೇನನ್ ವಾರ್ತೆಗಳು, ಆಮಣಿಯು ಬ್ರಸೇನನ್ ವಾರ್ತೆಗಳು. ಆಮಣಿಯು ಪ್ರಸೇನನ್ ವಾರ್ತೆಗಳು, ನನಗೆ ಗೋಚರ ಇಲ್ಲ ದುರುಳ ಕೃತ್ಯಗಳಿಗೆ, ನನಗೆ ಗೋಚರ ಇಲ್ಲ ದುರುಳ ಕೃತ್ಯಗಳಿಗೆ. ಮನವ ಕೊಡನ ಎಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ, ಮನವ ಕೊಡನ ಎಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ.
ಕೊನೆಯದಾಗಿ ಹೇಳುತ್ತಾ ಇದ್ದೇನೆ ಕೇಳು. ನಾವಿಬ್ಬರು ಈ ಪ್ರಪಂಚವನ್ನು ಕಾಣುವುದಕ್ಕೆ ಕಾರಣೀಕರ್ತರಾದ ನಮ್ಮ ತಂದೆ ತಾಯಿ ವಸುದೇವ ದೇವಕಿ ರಾಣಿಯಾಗಿ ಹೇಳುತ್ತಾ ಇದ್ದೇನೆ. ಆ ಮಣಿಯನ್ನು ನಾನು ಅಪಹರಿಸಲಿಲ್ಲ. ಹೆಚ್ಚೇಕೆ ನಿನ್ನ ಈ ಪವಿತ್ರ ಪಾದದಾಣಿಯಾಗಿಯೂ ಹೇಳುತ್ತಾ ಇದ್ದೇನೆ. ಆ ಮಣಿಯನ್ನು ನಾನು ಅಪಹರಿಸಲಿಲ್ಲ ಅಣ್ಣ. ತಮ್ಮ ಎದ್ದೇಳು. ನೀನು ಇಂತಹ ಕೃತ್ಯಗಳನ್ನು ಗೈಯುವವನಲ್ಲ ಎಂದು ನನಗೆ ಮೊದಲೇ ತಿಳಿದಿತ್ತು. ಆದರೇನು ಮಾಡೋಣ? ಈ ಬಲರಾಮನ ಆಡಳಿತದಲ್ಲಿ ತಮ್ಮನಿಗೆ ಒಂದು ನ್ಯಾಯ, ಪ್ರಜೆಗಳಿಗೆ ಒಂದು ನ್ಯಾಯ ಆಗಬಾರದೆಂದು ಇಷ್ಟು ವಿಚಾರಿಸಿದೆ. ಆದರೆ ನಿನ್ನ ಮೇಲೆ ಅಪವಾದ ಬಂದದ್ದು ಸತ್ಯ ತಾನೆ. ಹೇಗೆ ಬಂತು, ಯಾರಿಂದ ನಡೆಯಿತು ಎಂದು ವಿಚಾರಿಸಿ ನಿನ್ನ ಮೇಲಿನ ಅಪವಾದವನ್ನು ಹೋಗಲಾಡಿಸಿಕೊಳ್ಳಬೇಕಲ್ಲ ಕೃಷ್ಣ. ಪ್ರೀತಿಯೊಳು ಬಲಭದ್ರಗೊಂದಿಸಿ ಮಾತುಳಾಂತಕನೆಂದನಗ್ರಜ ಭೂತಳದೊಳೆಲ್ಲಿರಲಿ ಸತ್ರಾಜುತನ ಸಹಭವನು ಈತ ತುಕ್ಷಣ ಇದು ಜೀವದೊಳಾತ ನಿರೆ ಕರೆತಯನು ಅಳಿದಿರೆ ರೀತಿ ಅರಿದೈತಂದು ಭಿನ್ನ ಮಾಡ್ಬೆ ಎಂದೆನು ಅಣ್ಣ, ಈ ಲೋಕದ ಜನ ಈ ಕೃಷ್ಣನ ಬಗ್ಗೆ ಏನೇ ಹೇಳಲಿ, ನಿನಗೆ ಈಗ ನನ್ನ ಬಗ್ಗೆ ವಿಶ್ವಾಸ ಉಂಟಲ್ಲ, ಅಷ್ಟು ಸಾಕು. ಆ ಪ್ರಸೇನ ಈ ಭೂತಳದಲ್ಲಿ ಎಲ್ಲಿಯೇ ಇರಲಿ, ಅವನು ಜೀವಂತವಾಗಿರುವುದಾದರೆ ಕರೆತರುತ್ತೇನೆ. ಒಂದೊಮ್ಮೆ ಅಳಿದಂತೆ ಹೌದಾದರೆ ಹೇಗೆ ಸತ್ತ, ಮಣಿ ಎಲ್ಲಿ ಹೋಯಿತು ಎಂಬುದನ್ನು ತಿಳಿದು ಬರುತ್ತೇನೆ. ಕೊಡು ಅಪ್ಪಣೆ. ಶುಭವಾಗಲಿ. ಹೋಗಿ ಬಾ ತಮ್ಮ, ನಿರೀಕ್ಷೆಯಲ್ಲಿರುತ್ತೇನೆ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದದ್ದಾಯ್ತು. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಅರಣ್ಯದತ್ತ. ನಾನಪ್ಪನೇ ಹೋಗುವುದಲ್ಲ, ಸಾಕ್ಷಿಗಾಗಿ ಅಣ್ಣನಿಗೆ ಆತ್ಮೀಯರೆನಿಸಿದ ಗತವರ್ಮ, ಸಾತ್ಯಕಿ, ಸುಜ್ಯೋತಿ ಮುಂತಾದವರನ್ನು ಕೂಡಿಕೊಂಡು ನೇರವಾಗಿ ಅರಣ್ಯದತ್ತ ತೆರಳುತ್ತೇನೆ. ದುರ್ಗ ಪಾದದ ಚಿಹ್ನೆ ಅರಸುತ್ತ ಇದಿದನಂದು ದುರ್ಗ ಪಾದದ ಚಿಹ್ನೆ ಅರಸುತ್ತ ಇದಿದನೊಂದು ಸರಸಿ ಎಡೆಯೊಳು ರಕ್ತ ಸುರಿದಿವುದ ಕಂಡು ದುರ್ಗ ಇದು ಕೇಸರಿಯನ ಕದಿ ಕರುಳುಗಿದ ಸುವ ತೊರೆದು ಬಿದ್ದ ಪ್ರಸೇನ ನಿರವ ಕಂಡಾಗ ಅಯ್ಯಾಯಾದವರೇ, ಪ್ರಸೇನನ ಇರವನ್ನರ ಸುತ್ತ ವಿಂಧ್ಯ ಪರ್ವತದ ತಪ್ಪಲಿಗೆ ಬಂದಾಗ ತುರಗ ಪಾದದ ಚಿಹ್ನೆ ಕಾಣಿಸಿತು. ಅದನ್ನೇ ಅನುಸರಿಸಿ ಮುಂದೆ ಬಂದರೆ ಸರೋವರ ಒಂದು ಕಾಣಿಸುತ್ತಾ ಇದೆ. ಅದೇನದು? ಸರೋವರದ ಆ ಕಡೆಯಲ್ಲಿ ಕುದುರೆ ಸತ್ತು ಬಿದ್ದಿದೆಯಲ್ಲ, ಹಾಗಾದರೆ ಪ್ರಸೇನೆಯಲ್ಲಿ ಹೋದ? ಇದೇನಿದು? ಪ್ರಸೇನನ ಜರ್ಜರಿತವಾದ ದೇಹ ಇಲ್ಲಿ ಬಿದ್ದಿದೆ. ಹೊಟ್ಟೆಯನ್ನ ಸೀಳಿ ಕರುಳು ಹೊರಕ್ಕೆಸೆಯಲ್ಪಟ್ಟಿದೆ. ಯಾವುದೇ ಆಯುಧದಿಂದ ತಿವಿದ ಲಕ್ಷಣ ಕಾಣಿಸುತ್ತಿಲ್ಲ. ಹಾಗಿದ್ದರೆ ಯಾವುದೋ ಕ್ರೂರ ಪ್ರಾಣಿಯೇ ಇವನನ್ನ ಕೊಂದಿರಬೇಕು. ಯಾವುದಿರಬಹುದು? ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇನೆ. ಪ್ರಸೇನನನ್ನು ನೋಡಿಕೊಂಡು ಮುಂದೆ ಬಂದರೆ ಆ ಸಿಂಹವೇ ಇಲ್ಲಿ ಸತ್ತು ಬಿದ್ದಿದೆಯಲ್ಲ. ಈ ದೃಶ್ಯವನ್ನು ನೋಡುತ್ತಿದ್ದರೆ ಇಲ್ಲಿ ಭೀಕರ ಕಾಳಗ ನಡೆದಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಹಾಗಿದ್ದರೆ ಸಿಂಹವನ್ನೇ ಕೊಂದ ಬಲಿಷ್ಠ ಪ್ರಾಣಿ ಯಾವುದಿರಬಹುದು? ಕರಡಿಯ ಹೆಜ್ಜೆ ಗುರುತು ಕಾಣಿಸುತ್ತಾ ಇದೆ. ಕರಡಿಯ ಹೆಜ್ಜೆಯ ಗುರುತನ್ನೇ ಅನುಸರಿಸಿ ಮುಂದೆ ಹೋಗುತ್ತೇನೆ. ಕರಡಿಯ ಹೆಜ್ಜೆಯ ಗುರುತನ್ನೇ ಅನುಸರಿಸಿ ಮುಂದೆ ಬಂದರೆ ಇಲ್ಲೊಂದು ಗುಹೆ ಕಾಣಿಸುತ್ತಾ ಇದೆಯಲ್ಲ. ಕರಡಿಯ ಹೆಜ್ಜೆಯ ಗುರುತೂ ಇದೆ. ಹಾಗಿದ್ದರೆ ಕರಡಿ ಇಲ್ಲೇ ಇರಬಹುದು. ಯಾದವರೇ, ನೀವೆಲ್ಲ ಇಲ್ಲಿಯೇ ನಿಂತಿರಿ. ನಾನು ಗುಹೆಯ ಒಳ ಪ್ರವೇಶಿಸಿ ಮಣಿಯನ್ನ ತರುವ ಪ್ರಯತ್ನ ಮಾಡುತ್ತೇನೆ. ಗಿರಿಜ ರಮವಾಣಿಯರ
ರಮೆವಾಣಿಯರ ಗಿರಿಜೆ ರಮೆ ವಾಣಿಯರ ಚಲ್ವಿಗೆಗೆ ಮಿಗಿಲನಿಸೆ ಚಲ್ವಿಗೆಗೆ ಮಿಗಿಲನಿಸೆ ಸರಸೆ ಜಾಂಬಗೆ ಸರಸಿ ಜಾಂಬಕಿ ಮೆರವ ಸೌಂದರ್ಯ ವಿಭ್ರಮಗೆ ಬೆರಗಾಗಿ 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 ಹರಿಯೊಂದು ಶಿಲೆಯ ಮರೆಯಾಗಿರಲು ಮರೆಯಾಗಿರಲು ಶರದ ಋತು ಪೂರ್ಣಿಮೆಯೋ ಶರದ ಋತು ಪೂರ್ಣಿಮೆಯೋ ಉದಯ ಚಂದಿರ ಕಾಂತಿಯಿಂದಲೇ ಉದಯ ಚಂದಿರ ಕಾಂತಿಯಿಂದಲೇ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿಂದ ನಾನು ಈ ಕಾಡಿನ ವೀರ ಬಲ್ಲುಕನೆನಿಸಿಕೊಂಡ ಜಾಂಬವಂತನು. ನನ್ನ ತಂದೆ ಹೆತ್ತ ತಾಯಿಗಿಂತ ಹೆಚ್ಚು ಪ್ರೀತಿಯಿಂದ ನನ್ನನ್ನು ಸಾಕಿ ಸಲುಹಿದ್ದ. ಪ್ರೀತಿಯಿಂದ ಜಾಂಬವತಿ ಎಂದು ನನ್ನನ್ನು ಕರೆಯುತ್ತಾರೆ. ತಂದೆಯವರು ಆಹಾರ ಸಂಗ್ರಹಿಸುವುದಕ್ಕಾಗಿ ವನಕ್ಕೆ ತೆರಳಿದ್ದರು. ತೊಟ್ಟಿಲಲ್ಲಿರುವ ಮಗು ಪ್ರವೀರನನ್ನು ತೂಗುತ್ತಾ ಅಪ್ಪನ ನಿರೀಕ್ಷೆಯಲ್ಲೇ ಇರುತ್ತದೆ. ಪರಮ ಸಂತೋಷದಲ್ಲಿ ಬಾಡುತ್ತರಳನನು ತೂಗುತ್ತಿರಲಿದನರಿದ ಶ್ರೀಹರಿ ಪಾಂಚಜನ್ಯವನಾಗ ಮೊಳಗಿಸಲು ಈಗ ಎಲ್ಲವೂ ಸ್ಪಷ್ಟವಾಯಿತು. ಮಣಿಯನ್ನು ತಂದವ ಇವಳ ತಂದೆಯಾದ ಜಾಂಬವನೆಂಬ ಕರಡಿ. ಆದರೆ ಆತ ಇಲ್ಲಿ ಎಲ್ಲೂ ಕಾಣಿಸುತ್ತಿಲ್ಲವಲ್ಲ. ಆತನನ್ನೇ ಕರೆಸಬೇಕಾಗಿದೆ. ಆದ್ದರಿಂದ ಪಾಂಚಜನ್ಯವನ್ನೇ ಕೆರಳಿಯೋರ್ ಬಡಿಸುತ್ತ ಜಾಂಬವನು ಮಗಳೇ ಜಾಂಬವತಿ, ಹೆದರಬೇಕಾದದ್ದಿಲ್ಲ, ನಾನು ವಿಚಾರಿಸುತ್ತೇನೆ. ಯಾರೋ ಎನ್ನಯ ಗುಹೆಯ ಸ್ವತಂತ್ರಿಸಿ ಯಾರೋ 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 ಎನ್ನಯ ಗುಹೆಯ ಸ್ವತಂತ್ರಿಸಿ ಗುಹೆಯ ಸ್ವತಂತ್ರಿಸಿ ಸೇರಿದೆಯ ಬೆದರೇನು ಬಂದಿಯ ಕಾರಣಗಳಿಗೇನಿದು ಯಾರೋ ನನ್ನದೇ ಆದ ಈ ಗುಹೆಯೊಳಗೆ ಅಕ್ರಮವಾಗಿ ಪ್ರವೇಶಿದೆಯಲ್ಲ, ಒಬ್ಬಲೆಯಾದ ನನ್ನ ಬಾಧೆಯನ್ನು ಬೇತರಿಸಿದೆಯಲ್ಲ. ಯಾಕೆ ಯಾಕೆ ಹೀಗೆ ಮಾಡಿದೆ? ಸತ್ಯವನ್ನು ಹೇಳದೆ ಹೋದರೆ ರಕ್ತ ಚೆಲ್ಲುವೇನು. ಎಚ್ಚರ, ಹೇಳು, ಯಾರು ನೀನು? ತಂದೆ ತಾಯಿ ಯಾರು? ಊರು ಯಾವುದು? ಹೇಳು. ಅಯ್ಯ ಬಲ್ಲೂಕವೇ, ವಸುದೇವನಾತ್ಮ ಭವನು ವಸುದೇವನಾತ್ಮ ಭವನು ದ್ವಾರಕೆಯಳು ವಸತಿಯಂ ಗೈದಿರ್ಪೆನು ಬೆದರು ಕೇಳೆನ್ನ ಜಗದಿ ಕೃಷ್ಣನೆಂದು ಸಿರುವರು ಪ್ರಖ್ಯಾತದಿ ಅಯ್ಯ ಬಲ್ಲೂಕವೇ, ವಸುದೇವ ಎನ್ನುವ ಯದುವೀರನ ಮಗ ನಾನು. ಆದ್ದರಿಂದ ವಾಸುದೇವ ಎಂದು ನನ್ನನ್ನು ಕರೆಯುತ್ತಾರೆ. ತಾಯಿ ದೇವಕಿ. ಸದ್ಯಕ್ಕೆ ಸಮುದ್ರ ಮಧ್ಯದಲ್ಲಿ ದ್ವಾರಕೆಯಲ್ಲಿ ವಾಸವಾಗಿದ್ದೇನೆ. ಪ್ರೀತಿಯಿಂದ ಜನರು ನನ್ನನ್ನು ಕೃಷ್ಣ ಎಂದು ಕರೆಯುತ್ತಾರೆ.
ಇನ್ನು ಇಲ್ಲಿಗೆ ಬರಲು ಕಾರಣ ಹಾ. ಕೇವಲ ನಿನ್ನ ಮಗಳನ್ನು ಹೆದರಿಸುವುದಕ್ಕೋ ಬೆದರಿಸುವುದಕ್ಕೋ ಬಂದವ ನಾನಲ್ಲ. ನನ್ನ ಸಟನೊಬ್ಬನು ಧರಿಸಿಕೊಂಡು ಬಂದ ಅಮೂಲ್ಯ ರತ್ನವನ್ನು ನೀನು ಅಪಹರಿಸಿಕೊಂಡು ತಂದು ನಿನ್ನ ಗುಹೆಯಲ್ಲಿ ಇಟ್ಟುಕೊಂಡಿದ್ದಿ. ಅದನ್ನ ಕೊಡು, ನಾನು ಹೋಗುತ್ತೇನೆ. ಏನು ಅಪಹರಿಸಿ ತಂದದ್ದು? ಎನ್ನ ಬಾಹು ವಿಕ್ರಮದೋಳು ಎನ್ನ ಬಾಹು ವಿಕ್ರಮ ವಿಕ್ರಮ ವಿಕ್ರಮದೋಳು ಹರಿಯಕ್ಷ ಅದನ್ನು ಮಡು ಯಜಮಂತಕ ಮಣಿಯನ್ನು ನಾ ತಂದಿರ್ಪೆನು. ಏನು ಅಪಹರಿಸಿ ತಂದದ್ದು? ಹಾ. ಎತ್ತು ತಂದದ್ದು? ಹಾ. ನನ್ನ ಬಾಹುಬಲದ ಪ್ರತೀಕವಾಗಿ ಈ ಮಣಿಯನ್ನು ತಂದಿದ್ದೇನೆ. ಈ ಮಣಿಯನ್ನು ನಿನ್ನೆದರೆ ತಲೆ ಒಡೆಯುವೆ. ಎಚ್ಚರ. ಎಲ ಕರಡಿಯೇ, ಪೀಠದಿಂದಲೇ ಮಣಿಯನು ಪೀಠದಿಂದಲೇ ಮಣಿಯನು ಕೊಡೆಯನ್ನೊಳೈದ ಬೇಡೈ ಛಲವನು ಕೋಟಿಯಂದಲಿ ಗೈಯನು ಗೋಪನಿ ಮಿಹಿರ ಸುತ ನಡೆಯಿಗನು. ಎಲ ಕರಡಿಯೇ, ನೀನು ಅದನ್ನು ಹೇಗೆಯೇ ಸಂಗ್ರಹಿಸಿರು, ಅದು ನನಗೆ ಮುಖ್ಯವಲ್ಲ. ಮುಖ್ಯವಾಗಿ ಅದು ನನ್ನ ಸಕನಿಗೆ ಸೇರಿದ್ದು. ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ, ಅದನ್ನ ಕೊಡು. ಇಲ್ಲವಾದರೆ ಬಡ ಪ್ರಾಣಿಯಾದ ನಿನ್ನನ್ನು ಕೊಂದು ಮಣಿಯನ್ನ ಕೊಂಡು ಹೋಗುತ್ತೇನೆ. ಎಚ್ಚರ. ಏನು ನನ್ನನ್ನ ಬಡ ಪ್ರಾಣಿ ಎಂದು ತಿಳಿದೆಯಾ? ಹುಲ್ಲನ ತೆರೆಯ ಪ್ರಾಣಿಯೋ ಹುಲ್ಲನ ತೆರೆಯ ಪ್ರಾಣಿಯೋ ಜನಿಸಿದ ಬಲ್ಲೋಕನೆಂದರಿದೆ ಜನಿಸಿದ ಬಲ್ಲೋಕನೆಂದರಿದೆ ಅಲ್ಲನು ನಾ ಪರಮೇಟಿಯ ಗಳಿಗೆಯಳನ್ನು ದಿಸಿಯ ಕೇಳು. ಎಲ್ಲ ಕುಲ್ಲ ಮಾನವ, ನನ್ನನ್ನು ಸಾಮಾನ್ಯ ಬಲ್ಲುಕೆಂದು ತಿಳಿಯಬೇಡ. ಕೇವಲ ಮೇಲೋಟಕ್ಕೆ ನಾನು ಸಾಮಾನ್ಯ ಕರಡಿಯಲ್ಲ. ಈ ಹಿಂದೆ ನನ್ನ ಹುಟ್ಟು ವಿಶೇಷವಾದದ್ದು. ಸೃಷ್ಟಿಕರ್ತನಾದ ಬ್ರಹ್ಮ ಒಮ್ಮೆ ಆಕಳಿಸಿದನಂತೆ. ಆ ಆಕಳಿಕೆಯಲ್ಲಿ ವಿಶೇಷವಾಗಿ ಹುಟ್ಟಿದವನು ನಾನು. ಆದ್ದರಿಂದ ನನ್ನನ್ನು ಜಾಂಬವ ಎಂದು ಕರೆಯುತ್ತಾರೆ. ಮಾತ್ರವಲ್ಲ, ಶಿವಗಿರಿಜೇರಿಗೆ ಮದುವೆ ಆಗುವಾಗ ನನಗೆ 19 ವರ್ಷ ಪ್ರಾಯ. ಮಾತ್ರವಲ್ಲ, ನನ್ನ ಸಾಧನೆಯನ್ನೆಂದು ಹೇಳುತ್ತಾರೆ ಕೇಳು. ಹಿಂದೊಮ್ಮೆ ಜಗತ್ತನ್ನೇ ಬೆಳಗುವಂತ ಸೂರ್ಯದೇವನಲ್ಲಿ ಪಂತ ಮಾಡಿ ಆತ ಮೇರು ಪರ್ವತಕ್ಕೆ 1 ಸುತ್ತು ಹಾಕುವುದರೊಳಗೆ ನಾನು 21 ಸುತ್ತು ಹಾಕಿದ್ದೇನೆ. ಬಲ್ಲೆಯಾ? ನೀನು ಬೆಟ್ಟ ಸುತ್ತಿದ ಕಥೆ ಹೇಳುವುದಲ್ಲ, ನಾನು ಬೆಟ್ಟ ಎತ್ತಿದ ಕಥೆ ಹೇಳುತ್ತೇನೆ ಕೇಳು. ಕಿರುಬೇಟಿನೊಳಗೆ ನಾನು ಪ್ರಿಯರಿನ ತಾಳೆ ಭೀಮ್ ತತ್ತಾದಿ ಭೀಮ್ ತತ್ತಾದಿ ಭೀಮ್ ತತ್ತಾದಿ ಕಿರುಬೇಟಿನೊಳಗೆ ನಾನು ಕಿರುಬೇಟಿನೊಳಗೆ ಕಿರುಬೇಟಿನೊಳಗೆ ನಾನು ಗೋವರ್ಧನ ಗಿರಿಯನ್ನು ನೆಗೆ ಇರ್ಪೆನು. ಗೋವರ್ಧನ ಗಿರಿಯನ್ನು ನೆಗೆ ಗಿರಿಯನ್ನು ನೆಗೆ ಗಿರಿಯನ್ನು ನೆಗೆ ಇರ್ಪೆನು. ವರಮಹಾಮೇರು ಪರ್ವತ ಅಂಜೆ ವರಮಹಾಮೇರು ವರಮಹಾಮೇರು ಪರ್ವತ ಕಂಜೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ಅಂಥ ಗಿರಿಯ ಕೀಳಲು ಸಾಧ್ಯವೇ.
ಇರ್ಪೇನೋ. ಹಿಂದೆ ದೇವೇಂದ್ರನು ತನಗೆ ಪೂಜೆ ಸಲ್ಲಿಸಲಿಲ್ಲ ಎಂಬ ಕಾರಣಕ್ಕಾಗಿ ನಂದ ಗೋಕುಲದ ಮೇಲೆ ಭೀಕರವಾಗಿ ಮಳೆ ಸುರಿಸಿದ. ಆ ಸಂದರ್ಭದಲ್ಲಿ ನಾನು ನನ್ನ ಕಿರುಬೆರಳಿನಿಂದ ನಂದ ಗೋಕುಲವನ್ನು ಲೀಲಾಜಾಲವಾಗಿ ಮೇಲೆತ್ತಿ ಸತತ 1 ವಾರಗಳ ಕಾಲ ಎತ್ತಿ ಹಿಡಿದು ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸಿದವನು ನಾನು. ಅಂತ ಬೆಟ್ಟವನ್ನು ಎತ್ತುವುದು ಬಿಡು, ಅಲ್ಲಾಡಿಸುವುದಕ್ಕೂ ಸಾಧ್ಯವೇನೋ? ನೀನು ಒಂದು ಬೆಟ್ಟ ಎತ್ತಿದ ಕತೆ ಹೇಳುತ್ತಿದ್ದಿ, ನಾನಂತ ಹಲವಾರು ಬೆಟ್ಟವನ್ನು ಎತ್ತಿದ ಕತೆ ಹೇಳುತ್ತೇನೆ ಕೇಳು. ಶರದಿ ತತ್ವಂ ತದಿ ಗುದಾದೆ ತತ್ವಂ ತದಿ ಗುದಕ ತಯ್ಯ ತಯ್ಯದಿನ ತತ್ವಂ ತದಿ ಗುದ ಧೇಂ ಧೇಂ ನಿಂದ ತೈ ಶರದಿಗೆ 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 ಸೇತುವನು 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 ಬಂಧನ ಗೈಯುತ್ತಿರ ರಜತಾದ್ರಿಯನು ಬಂಧನ ಗೈಯುತ್ತಿರ ರಜತಾದ್ರಿಯನು ಧರೆಯಿಂದ ನೆಗೆ ಧರೆಯಿಂದ ನೆಗೆಯೇ ನೆಗೆಯೇ ಭರ್ಗನು ಬಂದು ಭರ್ಗನು ಬಂದು ಭರ್ಗನು ಬಂದು ಎನ್ನೊಳು ಪರಮ ಸಖ್ಯವ ಗೈದನು ಎನ್ನೊಳು ಪರಮ ಸಖ್ಯವ ಗೈದನು ಭರ್ಗನು ಬಂದು ಎನ್ನೊಳು ಪರಮ ಸಖ್ಯವ ಗೈದನು. ಎಲ್ಲ ಮಾನವ ಈ ಹಿಂದೆ ತ್ರೇತಾಯುಗದಲ್ಲಿ ರಾವಣಾದಿ ದುರಳರ ಸಂಹಾರಕ್ಕಾಗಿ ಶ್ರೀರಾಮ ಕಾರ್ಯಕ್ಕಾಗಿ ಶರದಿಗೆ ಸೇತುವೆಯನ್ನು ಕಟ್ಟಲು ಹೋದಾಗ ತಲೆಯಲ್ಲಿ ಭುಜಗಳಲ್ಲಿ ತೋಳುಗಳಲ್ಲಿ ಇತ್ಯಾದಿ ಅಂಗಗಳಲ್ಲಿ ಹಲವಾರು ಪರ್ವತವನ್ನು ತಂದು ಹಾಕಿದ್ದೇನೆ. ಅದು ಸಾಕಾಗದಿದ್ದಾಗ ಕೈಲಾಸ ಪರ್ವತವನ್ನೇ ತಂದು ಮುಂದಾದೆ. ಆಗ ಪ್ರತ್ಯಕ್ಷ ಪರಮೇಶ್ವರನೇ ನನ್ನಲ್ಲಿ ಸಖ್ಯವನ್ನು ಬಯಸಿದ ವಿಶೇಷ ತಿಳಿದವನಿಗೆ ಮಣಿ ಬೇಕಂತೆ ಮಣಿ. ಜಾಂಬವ, ನೀನು ಮಾಡಿದ ಇಷ್ಟೆಲ್ಲ ಸಾಹಸಗಳ ಬಗ್ಗೆ ನಾನೊಮ್ಮೆ ಪರೀಕ್ಷಿಸುತ್ತೇನೆ. ಬಾ ಮುಂದೆ, ಬಾ ಮುಂದೆ. ತೈತ 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 ಅರರ ಎನ್ನೋಳಿಷ್ಟು ಛಲದೆ ದುರವಗೈದರಿಲ್ಲ ವಿಶ್ವಂಬರೆಯ ರಚಿಸಿದಂತ ಮಹಾಪುರುಷ ನೀನೆಲ ಸ್ಥಿರಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡ ನಿನ್ನೋಳ್ ಇರುವುದೆಂದ ತಿಳಿದ ನಿಜವಾರು ಅಬೇವುದು ಅರುವಬೇವುದು. ಅಬ್ಬಾ, ಇದೆಂತಹ ದುರ್ಗತಿ! ಕಾಡಾಕಾರಿಯಾಗಿ ಹೋರಾಟ ಮಾಡಿ ಒಮ್ಮೆಲೆ ತೆರೆಗೆ ಬಿದ್ದನಲ್ಲ. ಬಹುಶಃ ನಾಣಿಸಿದಂತೆ ನಿಜ ಮಹಾನ್ ಚೇತನನೇ ಆಗಿರಬೇಕು. ಆದರೆ ನಾನು ಈ ಹಿಂದೆ ಎಷ್ಟೋ ಮಂದಿಯನ್ನು ಸೋಲಿಸಲಿವೆ. ಅಯ್ಯ ಮಹಾನ್ ಚೇತನವೇ, ಹೇಳು, ಯಾರು ನೀನು? ಶರಣ ನಿಂತೆನಲಾಗ ಶ್ರೀಹರಿ ಕರುಣದೊಳು ಕ್ಷಮೆಯಾಂತು ವೇಗದಿ ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ. ಜಾಂಬವ ಜಾಂಬವ ಪರಿಗಿಸುತ್ತ ಜಾಂಬವಂತನು ಪರಿಗಿಸುತ್ತ ಜಾಂಬವಂತನು ನೇತ್ರದಿ ಸುರಿಸುತ್ತಾನಂದಾಶ್ರುವನು
ಥರಧರಿಸಿ ಬಂದಡಿಗಳಿಗೆರಗಿ ಕರಗಳ ಮುಗಿದು ದೈನ್ಯದಲ್ಲಿ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಾಂ ಪಾಯಿ ಗುಣಾಕರ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ರಾಮ ಜಯ ರಾಮ ಶ್ರೀರಾಮ ರಾಮ ರಾಘವ ದಶರಥ ಬಾಲ ರಾಮ 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 ಕೋದಂಡ ರಾಮ ಕೌಸಲ್ಯ ರಾಮ ರಾಜ ರಾಮ ರಾಮ ನಿನ್ನ ಅನುಪಮವಾದ ದೇವದೇವವನ್ನು ಕಂಡಾಗ ಇದು ನನ್ನಲ್ಲಿ ಎಂತಹ ಉತ್ಸಾಹ ಹೆಚ್ಚಿದೆ ನೋಡು. ಕರುಣಾಸಾಗರನಾದ ನಿನ್ನ ಅನುಪಮವಾದ ದಿವದರ್ಶನದಿಂದ ಅಮೃತ ಸರೋವರದಲ್ಲಿ ಮುಳುಗೆದ್ದ ಆನಂದ ಭಾವನ ಅಹಂಕಾರದಿ ಬಲಗರ್ವಿತನಾದ ನಾನು ನಿನ್ನಲ್ಲಿ ದುರಾಗೊಟ್ಟೆ, ಬಗೆ ಬಗೆಯಲ್ಲಿ ನೋವು ಉಂಟು ಮಾಡಿದೆ. ನನ್ನನ್ನು ಕ್ಷಮಿಸು ದೇವ, ಕ್ಷಮಿಸು. ಜಾಂಬವ ಶರಣನೆ ಅವಧರಿಸೋ ಶರಣನೆ ಅವಧರಿಸೋ ಪಿಂಡಕ್ಕೆ ವರದಿಯನದ ಸ್ಮರಿಸೋ ಪಿಂಡಕ್ಕೆ ವರದಿಯನದ ಸ್ಮರಿಸೋ ದರುಶನ ಏಯುವೆ ಮುಂದಿನ ಯುಗದೊಳಗಿರು ನೀನಾವರೆಗೆಂಬುದ ಮರೆದಿಯ ದರುಶನ ಏಯುವೆ ಮುಂದಿನ ಯುಗದೊಳಗಿರು ನೀನಾವರೆಗೆಂಬುದ ಮರೆದಿಯ ಶರಣನೆ ಅವಧರಿಸು. ಶ್ರೇಷ್ಠ ಜಾಂಬವ ದೇವ, ಈ ಹಿಂದೆ ರಾಮಾವತಾರದ ಕೊನೆಯಲ್ಲಿ ನಿನಗೊಂದು ಮಾತು ಕೊಟ್ಟಿದ್ದೇನೆ. ಮುಂದಿನ ಯುಗದಲ್ಲಿಯೂ ನಿನಗೆ ನನ್ನ ದರ್ಶನವನ್ನು ನೀಯುತ್ತೇನೆ ಎಂಬುದಾಗಿ. ಅದೇ ರೀತಿ ನನ್ನ ದರ್ಶನವನ್ನು ನೀಯುತ್ತಿದ್ದೇನೆ. ಇನ್ನು ನಿನ್ನ ಭಕ್ತಿ ಶಕ್ತಿ ಎಷ್ಟು ಎಂದು ಪ್ರಪಂಚ ಮುಖಕ್ಕೆ ತೋರಿಸುವ ಸಲುವಾಗಿ ಈ ಎಲ್ಲ ನಾಟಕವಾಡಬೇಕಾಯಿತು. ಬೇಸರಿಸಬೇಡ, ಇದು ದ್ವಾಪರ ಯುಗ. ನಾನೀಗ ಕೃಷ್ಣ ಅವತಾರದಲ್ಲಿದ್ದೇನೆ. ಆದರೆ ಈಗ ನನ್ನ ತಲೆಯ ಮೇಲೊಂದು ಅಪವಾದ ಬಂದಿದೆ. ದೇವಾದಿದೇವನಾದ ನಿನಗೆ ಅಪವಾದವೇ? ಅಪವಾದ ಯಾರನ್ನು ಬಿಟ್ಟಿದೆ ಹೇಳು? ನಿನ್ನಲ್ಲಿರುವಂತಹ ಅಮೂಲ್ಯವಾದ ರತ್ನವನ್ನು ನಾನು ಅಪಹರಿಸಿದ್ದೇನೆ ಎನ್ನುವ ಅಪವಾದ ನನ್ನ ತಲೆಯ ಮೇಲಿದೆ. ಅದರಿಂದ ನಾನು ಮುಕ್ತನಾಗಬೇಕು ಅಂತಾದರೆ ಆ ಮಣಿಯನ್ನು ನೀನು ನನಗೆ ಕೊಡಬೇಕು. ಹೇಗೆ ಕೊಡುವೆಯಾ? ದೇವಾ, ಆದಿದೇವರ ದೇವ ಆದಿದೇವರ ದೇವ ನಿನ್ನೊಡನೆ ಮುಳಿದು ನಾ ಕಾದಿದೆನು ನಿನ್ನೊಡನೆ ಮುಳಿದು ನಾ ಕಾದಿದೆನು ಅಪರಾಧ ಪರಿಹಾರಕ್ಕೆ ನಿನ್ನೊಡನೆ ಕಾದಿದ ಅಪರಾಧ ಪರಿಹಾರಕ್ಕೆನ್ನಯ ಸುತೆಯ ಮೋದದಿಂದೆಯುವೆನೋ ಎನ್ನಯ ಸುತೆಯ ಮೋದದಿಂದೆಯುವೆನು ಜಾಂಬವತಿಯಂಬಿವಳ ಜಾಂಬವತಿಯಂಬಿವಳ ಸಾದರದೇ ಸ್ವೀಕರಿಸೋ ದೇವಾ, ಒಂದು ಮಣಿಗಾಗಿ ಮಣಿಗಾಗಿ ಬೇಡುವ ನಾಟಕ ಮಾಡಿದೆಯಾ? ಅರ್ಥವಾಯ್ತು ದೇವ, ಅರ್ಥವಾಯ್ತು. ಈ ಹಿಂದೆ ಬಲಿಯನ್ನು
ದೊಡ್ಡವನಾಗಿಸುವುದಕ್ಕೆ ಅವನಲ್ಲಿ ವಾಮನನಾಗಿ 3 ಅಡಿಯನ್ನು ಕೇಳುವ ನಾಟಕ ಮಾಡಿದೆ. ನನಗೆ ನಿನ್ನ 2 ಅಡಿಗಳಲ್ಲದೆ ಬೇರೇನು ಬೇಡ. ಇದು ಮಣಿ ಮಾತ್ರವಲ್ಲ, ನಾನೇ ಸಾಕಿ ಬೆಳೆಸಿದಂತ ಕನ್ಯಾಮಣಿ. ಇವನ ಹೆಸರು ಜಾಂಬವಂತಿ ಅಂತ. ಇವನನ್ನು ಸ್ವೀಕರಿಸಿ ನೀನು ನನ್ನನ್ನು ಕೃತಾರ್ಥನನ್ನಾಗಿಸಬೇಕು ದೇವ. ಆಗಲಂತೆ, ನಿನ್ನಿಚ್ಛೆಯಂತೆ ಆಗಲಿ. ಆದರೆ ನಾನೀಗ ರಾಮಾವತಾರದಲ್ಲಿದ್ದೇನೆ. ಕೃಷ್ಣಾವತಾರದಲ್ಲಿಯೇ ನಿನ್ನ ಮಗಳನ್ನು ಸ್ವೀಕರಿಸುತ್ತೇನೆ. ಆಗಲಿ ದೇವ. ಮಗಳೇ ಜಾಂಬವತಿ, ಪ್ರಪಂಚದಲ್ಲಿ ದೇವರನ್ನೇ ಪತಿಯನ್ನೇ ದೇವರೆಂದು ತಿಳಿಯುವುದು ಸ್ತ್ರೀ ಸಹಜ ಗುಣ. ಆದರೆ ನಿನ್ನ ಪಾಲಿಗೆ ದೇವರೇ ಪತಿಯಾಗಿ ಸಿಕ್ಕಿದ್ದಾನೆ. ಇದು ನಿನ್ನ ಪುಣ್ಯವೇ ಸರಿ. ಮಂಗಳಮೂರ್ತಿಯ ಕೈ ಹಿಡಿದು ಮಂಗಳಾಂಗಿಯಾಗಿ ಬದುಕು. ಮುಂದಿನ ಕಲ್ಪದವರೆಗೂ ನೀನು ಬದುಕಿರು. ಮತ್ತೆ ನಿನ್ನನ್ನು ಕಾಣುವುದಕ್ಕೆ ಬರುತ್ತೇನೆ. ನಮಗೀಗ ತೆರಳುವುದಕ್ಕೆ ಅವಕಾಶ ಮಾಡಿಕೊಡು. ಆಗಲಿ ದೇವ. ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ರಾಮ. ನಂಬಿ ಕೆಟ್ಟವರಿಲ್ಲವೋ ಗಗದಿತ್ತ ಗಿಡ ತಗದೋದಿನ ಕದಿಗುತ್ತ. ನಂಬಿ ಕೆಟ್ಟವರಿಲ್ಲವೋ ಮಹಾಗಣಪನ. ನಂಬಿ ಕೆಟ್ಟವರಿಲ್ಲವೋ ನಂಬಿದವರ ಆನಂದದಿ ಪೊರೆಯುವ. ನಂಬಿದವರ ಆನಂದದಿ ಪೊರೆಯುವ ಅಂಬಿಕಾತನಯನ ಶ್ರೀ ವಿಘ್ನರಾಜನ. ಅಂಬಿಕಾತನಯನ ಶ್ರೀ ವಿಘ್ನರಾಜನ. ನಂಬಿದವರ ಆನಂದದಿ ಪೊರೆಯುವ. ನಂಬಿದವರ ಆನಂದದಿ ಪೊರೆಯುವ ಅಂಬಿಕಾತನಯನ ಶ್ರೀ ವಿಘ್ನರಾಜನ. ನಂಬಿ ಕೆಟ್ಟವರಿಲ್ಲವೋ ಮಹಾಗಣಪನ. ನಂಬಿ ಕೆಟ್ಟವರಿಲ್ಲವೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ. ವೇದೋದ್ಧಾರ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ. ನಾರಾಯಣ ತೇ ನಮೋ ನಮೋ. ಭವನಾರದ ಸನ್ನುತ ನಮೋ ನಮೋ. ತಾತಯ್ಯತ್ತಾದಿಂದತ್ತ. ಕೆಟ್ಟವರಿಲ್ಲವೋ. ನನಗಂತೂ ಏನೂ ಕೆಡಕಾಗಿಲ್ಲ. ಯಾಕೆಂದರೆ ಜನ ಕಡಿಮೆ ಬಂದಿದ್ದಾರೆ, ಪ್ರೇಕ್ಷಕರು. ಅದಲ್ಲ ನನ್ನ ಉದ್ದೇಶ. ನನ್ನ ಉದ್ದೇಶ ಈ ಒಂದು ಮಕ್ಕಳು ಈಗ ಒಂದು 3:30 ಗಂಟೆಗೆ ಬಂದು ಅವರು ವೇಷ ಕುಂತ್ಕೊಂಡಿದ್ದಾರೆ. ಇವರೆಲ್ಲ ಮಕ್ಕಳು ನೆನ್ಪಿಟ್ಕೊಳ್ಳಿ, 3:30 ಕೂತ್ಕೊಂಡವರು. ಇಷ್ಟೊತ್ತು ತನಕ ಅವರು ಇದೆಲ್ಲ ವೇಷಭೂಷಣ ಧರಿಸ್ಕೊಂಡು ಇಲ್ಲಿ ಬಂದು ಮತ್ತು 1 ಗಂಟೆ 1.25 ಗಂಟೆ ಕಾಲ ಪ್ರದರ್ಶನ ಕೊಡುವಂಥ ವಿಷಯದಲ್ಲಿ ಇದು ಬಹಳ ಕಷ್ಟ ಆಗೋದು ಭಾಳ ಮಂದಿಗೆ ಆಗಲಿಕ್ಕಿಲ್ಲ. ಆದರೆ ಹಿಂದೆ ಹಲವಾರು ಕೈಗಳಿವೆ ಮಕ್ಕಳನ್ನು ಈ ರೀತಿ ತಯಾರು ಮಾಡೋದಾಗಲಿ. ಅದರಲ್ಲಿ ಪ್ರಪ್ರಥಮವಾಗಿ ನಾನು ಇಲ್ಲಿ ನೆನಪಿಸಿಕೊಳ್ಬೇಕಾದ್ದು ಖ್ಯಾತ ಕಲಾವಿದರಂಥ ನೀಲಕೋರ್ ಶಂಕರ ಹೆಗಡೆಯವ್ರನ್ನ. ಯಾಕೆಂದರೆ ಅವರು ಈ ಅಭಿನೇತಿ ಆರ್ಟ್ ಟ್ರಸ್ಟ್ ನೀಲಕೋಡನ್ನು ಪ್ರಾರಂಭಿಸಿ ಅದರ ಮೂಲಕ ಮಕ್ಕಳಿಗೆ ಸಂಗೀತ ಯಕ್ಷಗಾನ ಶಿಕ್ಷಣವನ್ನು ಕೊಡುವ ಒಂದು ವಿಶಿಷ್ಟ ಒಂದು ಅಭಿಯಾನವನ್ನೇ ಮಾಡಿ ಅವರಿಂದಾಗಿ ಅಲ್ಲಿ ನಮ್ಮ ನಿರ್ದೇಶಕರಂಥ ಶ್ರೀ ಗಣೇಶ್ ನಾಯ್ಕರು ಮುಂದೆ ಬರಬೇಕು ದಯವಿಟ್ಟು. ಇವರ ನಿರ್ದೇಶನದಲ್ಲಿ ಈ ಮಕ್ಕಳು
ನಾನೆಲ್ಲ ತಿಳ್ಕೊಂಡೆ. ಎಲ್ಲೋ ಮಕ್ಕಳು ಎಲ್ಲೆಲ್ಲೋ ಹೋಗಿರ್ತಾರೆ, ಅತ್ತೆ ಮನೆಗೆ ಹೋಗಿರ್ತಾರೆ, ಎಲ್ಲೋ ಹೋಗಿರ್ತಾರೆ. ಅವರನ್ನು ಹಿಡಿದು ಎಳ್ಕೊಂಬಂದು ಅಲ್ಲಿ ಒಂದು ಶಾಲೆಯಲ್ಲಿ ಅವರನ್ನು ಸೇರಿಸಿ ಪ್ರಾಥಮಿಕ ಅವರಿಗೆಲ್ಲ ಅಭ್ಯಾಸವನ್ನು ನಮ್ಮ ಮುಗುವ ಗಣೇಶ್ ನಾಯ್ಕರು ಅವರು ಮೂಲತಃ ಉತ್ತಮ ವೇಷಧಾರಿ, ಒಳ್ಳೆಯ ವೇಷಧಾರಿ ಅಂತ. ಅವರ ಹಲವು ಪಾತ್ರಗಳಿಗೆ ಭಾಳ ಖ್ಯಾತಿ ಇದೆ, ಒಳ್ಳೆಯ ಅರ್ಥಧಾರಿ ಅಂಥವರು ಈ ಮಕ್ಕಳನ್ನು ಕುಂತ್ಕೊಂಡು ಅವರನ್ನು ತೆಗೆದು ಆ ಮಕ್ಕಳಲ್ಲಿ ಈ ಕಲೆ ವಿಷಯದಲ್ಲೂ ಯಕ್ಷಗಾನದಲ್ಲಿ ನೋಡಿದ್ರಲ್ಲ ನೀವು, ಆ ಹೆಜ್ಜೆ ಆಗಬೇಕು, ಅಭಿನಯ ಮಾಡಬೇಕು, ಆಮೇಲೆ ಕುಣಿತ ಆಗಬೇಕು, ಆಮೇಲೆ ಸಂಭಾಷಣೆ ಆಗಬೇಕು, ಮುಂದಿನ ಪಾತ್ರಗಳಿಗೆ ಎಷ್ಟೋ ಸಲ ವಿಷಯ ತಪ್ಪಾಗಿದೆ, ಆದರೆ ತಪ್ಪಲ್ಲ. ಅದನ್ನು ಒಪ್ಪಿಕೊಳ್ಳುವ ಮನಸ್ಸು, ದೊಡ್ಡ ಮನಸ್ಸು ನಮಗಿರ್ಬೇಕು. ಯಾಕೆಂದರೆ ಇಂಥದ್ದೇ ಒಂದು 4-6 ಅವರಿಗೆ 10 ಒಂದು ಪ್ರಯೋಗ ಮಾಡಲಿಕ್ಕೆ ಸಿಕ್ಕಿದರೆ ಖಂಡಿತ ಇವರೆಲ್ಲ ಮಿಂಚ್ತಾರೆ. ಆಗಬೇಕಲ್ಲ ಅದು. ಅವರು ಬಂದು ವೇಷ ಮಾಡಿ ಕುಣಿದೇ ಹೇಗೆ ಗೊತ್ತಾಗತ್ತೆ? ಶಾಲೆಯಲ್ಲಿ ಬೇರೆ, ಅಲ್ಲಿ ಚೊಣ್ಣಾಟ ಚಡ್ಡಿ ಹಾಕ್ಕೊಂಡು ಕುಣಿದ್ಬಿಟ್ಟಿದ್ದಾರೆ ನೋಡಿದ್ದೀನಿ. ಆದರೆ ಇಲ್ಲಿ ಬಂದು ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ರಂಗ ಒಂದು ಇದೇ ತಾಲೀಮೇ ಬೇಕು, ಒಂದು ರಂಗಸ್ಥಳವೇ ಬೇಕು. ಅದನ್ನು ಒಂದು ಒದಗಿಸಿಕೊಟ್ಟಂಥ ಒಂದು ಸಾರ್ಥಕತೆ ನನಗೂ ಮತ್ತು ರಾಧಾ ದೇಸಾಯಿ ಅವರಿಗೂ ಇದೆ ಅಂತ ಹೇಳ್ತಾ, ನಾನೀಗ ಇವತ್ತಿನ ವಿಶೇಷ ಈ ನಮ್ಮ ಯಕ್ಷಗಾನದಲ್ಲಿ ನಾವು ಮೊದಲನೇ ಪಾತ್ರ ಅಂತ, ಮೊದಲನೇ ವೇಷ ಅಂತ ಹೇಳ್ತೀವಿ. ಭಾಗವತರಾದಂಥ ಶ್ರೀ ಗಣೇಶಾಜಿ ಮಾವಿನಕೆರೆ ಇವರದ್ದು ಹೇಳಿದ್ರೆ ಒಂದು ದೊಡ್ಡ ಪರಂಪರೆಯಿಂದ ಬಂದವರು. ಅವರು ಹೋಗು ಕುಂತ್ಕೊಂಡು ಈ ಮಕ್ಕಳನ್ನು ತಯಾರು ಮಾಡುವ ಎಷ್ಟು ತಾಳ್ಮೆ ಬೇಕು ಅವರಿಗೆಲ್ಲ. ಇಂತಿಂಥ ಪದ್ಯದಲ್ಲ ಭಾವನೆಗಳು ಹೀಗೆ, ನಾನು ಹೀಗೆ ಹೇಳ್ತೀನಿ, ನೀವು ಹೀಗೆ ಮಾಡಬೇಕು ಅಂತ ಹೇಳಿದ ಮೇಲೆ ಅದು ಆಗೋದಲ್ವ. ಅದು ತುಂಬ ತಾಳ್ಮೆ ಬೇಕು. ಅವರು ಇರೋದು ಇಡಗುಂಜಿಯಲ್ಲಿ, ಈ ತಾಲೀಮೆಲ್ಲ ನಡೆಯೋದು ನೀಲ್ಕೋಡು, ಎಲ್ಲ ಹಳ್ಳಿ ಪ್ರದೇಶ. ಕರೆಂಟ್ ಹೋದರೆ ನೆಟ್ವರ್ಕ್ ಇರೋಲ್ಲ, ಒಬ್ರಿಗೆ ಕನೆಕ್ಷನ್ ಇರೋಲ್ಲ. ಅದೆಲ್ಲ ಸಹಿಸ್ಕೊಂಡು ಒಂದು ಯಕ್ಷಗಾನ ಈ ಒಂದು ವಿಚಾರದಲ್ಲಿ ನಾವು ಯೋಚನೆ ಮಾಡೋಣ, ಬೇರೆ ಯಾವ ಯೋಚನೆ ಅಲ್ಲ. ಇವರ ಸಾಧನೆ ಅದೇ ರೀತಿ ನಮ್ಮ ಹರಿಕೇರಿ ಮತ್ತು ಅವ್ರ ಮಗ ಇವನಂತೂ ಶಾಲೆಗೆ ಹೋಗ್ತಾನೆ, ಆಮೇಲೆ ತಬಲಾ ಅಭ್ಯಾಸ ಮಾಡ್ತಾನೆ, ಹಾಡ್ತಾನೆ, ಆಮೇಲೆ ಚಂಡೆ ಮೃದಂಗ ಎಲ್ಲ ಬಾರಿಸ್ತಾನೆ. ಅವನು ಶಾಲೆ ಕರ್ಕೊಂಡು ಹೋಗಿ ಬರಬೇಕು, ಅವನಿಗೆ ಎಕ್ಸಾಮ್ ಆದರೆ ಅಲ್ಲಿ ಕರ್ಕೊಂಡು ಬರಬೇಕು, 10 ಹಲವು ಕಡೆ ಪ್ರೋಗ್ರಾಮಿಗೆ ಹೋದ್ರೆ ಅವ್ನು ಕರ್ಕೊಂಬರ್ಬೇಕು. ಅದು ಮಾಡಿಕೊಂಡು ಆ ತಂದೆ ಮಗ ಎಷ್ಟು ಶ್ರಮ ಪಡ್ತಾರೆ ನಾನು ನೋಡಿದ್ದೀನಿ. ಇವರೆಲ್ಲರೂ ಒಂದು ಶಕ್ತಿ ದೊಡ್ಡದಾಗಿ ಯಕ್ಷಗಾನಕ್ಕೆ ಸಿಗ್ತಾಯಿದೆ. ಇವರೆಲ್ಲರನ್ನು ನಾನೀಗ ಈ ಮಕ್ಕಳನ್ನು ಯಾಕೆ ಕರೆದೆ ಅಂದರೆ, ಇವ್ರ ವೇಷ ನೀವೀಗ ನೋಡಿದ್ರಿ, ಆ ವೇಷ ನಾನು ಹೆಸರು ಹೇಳ್ತೀನಿ, ದಯವಿಟ್ಟು ನೀವು ಅವರಿಗೆ ಸಭಿಕ್ರಿ ಕೈ ಮುಗಿರಿ. ನೀವು ನಿರ್ದೇಶನ ಶ್ರೀ ಗಣೇಶ್ ನಾಯ್ಕ ಮುಗುವ, ಭಾಗವತರು ಶ್ರೀ ಗಣೇಶಾಜಿ ಮಾವನಕೆರೆ, ಮದ್ದಳೆ ಶ್ರೀ ಪಿ ಕೆ ಹೆಗಡೆ ಹರಿಕೇರಿ, ಚಂಡೆ ಕುಮಾರ್ ಮಯೂರ ಹೆಗಡೆ ಹರಿಕೇರಿ, ಹರ್ಷಿತ್ ಗೌಡ ಅರೆಂಗಡಿ ಇವರು ನಾರದನ ಪಾತ್ರದಲ್ಲಿ, ಕುಮಾರ್ ರಾಘವ ಮಡಿವಾಳ ಜಾಂಬವತಿ, ಕುಮಾರ್ ಸಂದೀಪ್ ಭಟ್ ಬಲರಾಮ, ಕುಮಾರ್ ಮಡಿವಾಳ ಶಶಾಂಕ್ ಮಡಿವಾಳ 2ನೇ ಕೃಷ್ಣ, ಕುಮಾರ್ ಅಶ್ವಿಕ್ ನಾಯ್ಕ್ ಪ್ರಸೇನ, ಕುಮಾರ್ ಸುಗಮ ಆಚಾರಿ ಸಂತೆಗುಳಿ ಜಾಂಬವಂತ, ಕುಮಾರ್ ಸುಭಾಷ್ ಭಟ್ ಸಾಲ್ಕೋಡ್ ಇವರು ಸಿಂಹನ ವೇಷದಲ್ಲಿ ಗರ್ಜಿಸಿದ್ದಾರೆ. ಸತ್ರಾರ್ಜಿತಳಾಗಿ ಕುಮಾರಿ ಅಶ್ವಿನಿ ಮಡಿವಾಳ್, ಅವಳು ಮೊದಲನೇ ಪಾತ್ರ ಬಂದಿತ್ತು. ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ, ನನಗೆ ಗೊತ್ತಾಗೋಯ್ತು. ಆ ಮೂಗ್ತಿ ಕಂಡಿತು ನನಗೂ ಗೊತ್ತಾಗಿರಲಿಲ್ಲ ಖರೆ ಅಂದರೆ, ಯಾಕೆಂದರೆ ನಮ್ಮ ವಿಚಾರ ಬೇರೆಯೇ ಇರುತ್ತೆ, ಇವರೇ ಅಂಥೇಳಿ. ಅದೇ ರೀತಿ ಕೃಷ್ಣ ಒಂದು ಪಾತ್ರ ಮಾಡಿದವರು ಕುಮಾರ್ ದಿಗಂತ ನಾಯ್ಕ್ ನೀಲ್ಕೋಡ್ ಹಾಗೂ ಕುಮಾರ್ ಪ್ರಣವ್ ನಾಯ್ಕ್ ಇವರು ದೂತನ ಪಾತ್ರವನ್ನು ವಹಿಸಿದ್ದಾರೆ. ಇವರಿಗೆಲ್ಲರಿಗೂ ಶುಭ ಹಾರೈಸಿ ನಾವೊಂದು ಪುಷ್ಪಗುಚ್ಛ ಕೊಟ್ಟು ಅವರನ್ನು ನಾವು, ಯಾಕೆಂದರೆ ರಾತ್ರಿ ಅವ್ರು ಮತ್ತೆ ಅಲ್ಲಿ ಊರಿಗೆ ಹೋಗಬೇಕು, ಈ ಮಳೆ ಒಂದು ಕಡೆ ಸುಖವಾದ ಪ್ರಯಾಣ ಆಗಲಿ ಅಂತ ನಾವು ಬೇಡ್ಕೊಳ್ತಾ, ಅವರಿಗೆ ಮುಂದೆ ನಾನು ನಂಬಿದಂತಹ ಮತ್ತು ಯಕ್ಷಗಾನದ ಅಧಿದೇವತೆ ಆದಂತಹ ನಮ್ಮ ಇಡಗುಂಜಿ ಮಹಾಗಣಪತಿ
ಅವರ ಎಲ್ಲ ರೀತಿಯಿಂದಲೂ ಉತ್ತರ ಅಭಿವೃದ್ಧಿ ಅವರಿಗೆ ಆಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ತಾ ಅವರನ್ನೇಗೊಂದು ಪುಷ್ಪಗುಚ್ಛ ಕೊಟ್ಟು ನಾವು ಸನ್ಮಾನಿಸೋಣ. ದಯವಿಟ್ಟು ಎಲ್ಲೂ ಬನ್ನಿ. ಶ್ರೀ ರವಿ ಕುಲಕರ್ಣಿ ಅವರು ಬಂದು ನಮಗೆ ಒಂದು ಉತ್ತಮವಾದಂಥ ಒಂದು ನಿರೂಪಣೆ ಕೆಲಸ ಮಾಡಿ ನಮ್ಮ ರಾಧಕ್ಕನಿಗೆ ದೊಡ್ಡ ಸಹಕಾರ ಮಾಡಿದ್ದಾರೆ, ನನಗೂ ಸಹಾಯ ಮಾಡಿದ್ದಾರೆ. ನಮ್ಗೆ ಯಾವಾಗಲೂ ಅವ್ರು ಬರ್ತಾರೆ, ಅವರು ಬರಬೇಕು. ದಯವಿಟ್ಟು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಎಷ್ಟು ಕೆಲಸ ಇರ್ತದೆ, ಎಷ್ಟು ಅದ್ರ ಹಿಂದೆ ಶ್ರಮ ಇರ್ತದೆ. ಆದರೆ ನಮ್ಮೆಲ್ಲರ ಶ್ರಮವನ್ನು ಇವತ್ತು ಬಹುಶಃ ಮಳೆ ಸಾರ್ಥಕ ಮಾಡಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಇಂಥ ಒಂದು ಬಿರು ಬಿಸಿಲಲ್ಲಿ ಒಂದು ಮಳೆ ಬರೋದು ಬಹಳ ಉತ್ತಮವಾದಂಥ ಒಂದು ಪ್ರಕೃತಿಯ ನಿಯಮ. ಆ ಪ್ರಕೃತಿ ನಮ್ಮೆಲ್ಲ ಕಲಾವಿದರಿಗೆ ಹರಿಸಿ ಮುಂದಿನ ಒಂದು ಉತ್ತರೋತ್ತರ ಅಭಿವೃದ್ಧಿಗೆ ದಾರಿ ಮಾಡಿಕೊಟ್ಟಿದೆ ಅಂಥೇಳಿ ನಾನು ಒಂದು ಪಾಸಿಟಿವ್ ವೇದಲ್ಲಿ ವಿಚಾರ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರನ್ನು ನಾನು ಧನ್ಯವಾದವನ್ನು ಸಮರ್ಪಿಸಿ, ಹಾಗೆ ನಮ್ಮ ಸರಸ್ವತಿ ಸಂಗೀತ ವಿದ್ಯಾಲಯ ಹಾಗೂ ಸಪ್ತಕ ಬೆಂಗಳೂರು ಸಂಸ್ಥೆಯ ಪರವಾಗಿ ಎಲ್ಲ ಕಲಾವಿದರುಗಳಿಗೆ, ಪುಟಾಣಿ ಮಕ್ಕಳಿಗೆ, ಸುಧಾಮ್ ದಾನ್ಗೇರಿ, ಬಸವರಾಜ್ ಹಿರೇಮಠ್, ಶ್ರೀಹರಿ ದಿಗ್ಗಾವಿ ಇವರೆಲ್ಲ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಕಾರ್ಯಕ್ರಮದಲ್ಲಿ ಯಾವಾಗೂ ನನ್ನ ಬೆನ್ನೆಲುಬಾಗಿ ನಿಂತು ಇವತ್ತು ಬೆಳಗ್ಗೆ ನಾನು ಹೇಳಿದ್ದೇನೆ ರವಿ ಕುಲಕರ್ಣಿ ಅವರಿಗೆ, ಕೊನೆ ಗಳಿಗೆಯಲ್ಲಿ ಬಂದು ಉತ್ತಮವಾಗಿ ನಿರ್ವಹಣೆ ಮಾಡಿ ನಮ್ಮೆಲ್ಲರ ಒಂದು ಆತಂಕವನ್ನು ಕಡಿಮೆ ಮಾಡ್ತಾರೆ ಅವರು ಯಾವಾಗೂ. ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಪ್ರೇಕ್ಷಕರಾಗಿ ತಾವು ಒಬ್ಬರು ಸಾವಿರ ಪ್ರೇಕ್ಷಕರಂತೆ ವೀಕ್ಷಿಸಿ ಎಲ್ಲರನ್ನ ಹರಿಸಿ ನಮ್ಮನ್ನು ಬೆನ್ನು ತಟ್ಟಿ ಆಶೀರ್ವದಿಸಿದ್ದೀರಿ. ಇದೇ ರೀತಿ ನಿಮ್ಮ ಆಶೀರ್ವಾದ, ಪ್ರೀತಿ, ನಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗೂ ಇರಲಿ ಅಂತ ನಾನು ಬೇಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಶುಭರಾತ್ರಿ. ಹಾಗೆ ಜಿ ಎಸ್ ಹೆಗಡೆ ಅವರಿಗೆ ನನ್ನ ವೈಯಕ್ತಿಕವಾದಂಥ, ಸಂಸ್ಥೆ ಪರವಾಗಿ ಅಲ್ಲ, ನನ್ನ ವೈಯಕ್ತಿಕವಾದಂಥ ತುಂಬ ಹೃದಯದ ನಮಸ್ಕಾರಗಳು. ಅವರಿಂದ ಆಶೀರ್ವಾದ ನಮ್ಮ ಮೇಲೆ ಯಾವಾಗೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು.